ಇದು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಕಾಂಗ್ರೆಸ್ಸಲ್ಲಿ ಇವತ್ತೇನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ನಡೆದಿದೆಯೋ, ಸಂಪುಟ ವಿಸ್ತರಣೆ ಆಗಿದೆಯೋ, ಈ ಸಂಪುಟ ವಿಸ್ತರಣೆ ಉಳಿದಿರುವ 1.25 ವರ್ಷಕ್ಕೆ ಅಲ್ಲ ಅಂತ ಅನ್ನಿಸ್ತಾ ಇದೆ. ಏನೋ 1.25 ವರ್ಷವನ್ನು ಗಮನದಲ್ಲಿ ಇಟ್ಕೊಂಡು ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಇದು 2028ರ ಚುನಾವಣಾ ಲೆಕ್ಕಾಚಾರ ಇದರ ಹಿಂದೆ ಅಡಗಿದೆ. ಸೊ ಈ ವಿಚಾರಗಳು ಅಂತ ಬಂದಾಗ ಸಿದ್ದರಾಮಯ್ಯನವರ ಬಣದವ್ರನ್ನ ಖುಷಿಪಡಿಸಿದ್ದಾರಾ ಇದರಲ್ಲಿ, ಅಥವಾ ಮಲ್ಲಿಕಾರ್ಜುನ ಖರ್ಗೆ DK ಶಿವಕುಮಾರ್ ಅವರ ಮಾತಿಗೆ ಈ ಒಂದು ಕ್ಯಾಬಿನೆಟ್ ತಕ್ಕಡಿಯ ತೂಕದ ಲೆಕ್ಕದಲ್ಲಿ ಜಾಸ್ತಿ ವೆಯ್ಟ್ ಬಂದಿದೆಯಾ, ಅದು ಜಾಸ್ತಿ ಬಂದಿದೆಯಾ, ಇದು ಒಂದು ವಿಚಾರ ಬರ್ತಾ ಇದೆ. ಈ ಮಹಿಳೆಯರಿಗೆ ಈ ಒಂದು ಕ್ಯಾಬಿನೆಟ್ನಲ್ಲಿ ಸ್ಥಾನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೂ ಈ ಕ್ಷಣಕ್ಕೂ ಆ ಗೊಂದಲ ಮುಂದುವರೆದಿದೆಯಾ? ಗಾಯತ್ರಿ ಶಾಂತೇಗೌಡರು ಕ್ಯಾಬಿನೆಟಲ್ಲಿ ಇದ್ದಾರಾ ಇಲ್ವಾ? ಇವತ್ತು ಪ್ರಮಾಣ ವಚನಕ್ಕೆ ಯಾಕೆ ಬರಲಿಲ್ಲ? ಯೂಶ್ವಲಿ ನೀವು ಯೋಚನೆ ಮಾಡಿ, ಪ್ರತಿಯೊಬ್ಬ ವ್ಯಕ್ತಿ, ಒಬ್ಬ MLA ಆಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಒಂದು ಮಿನಿಸ್ಟ್ರಿಗಿರಿ ನೀನು ಕೊಡ್ತಿದ್ದಾರೆ ಬಾಪ ಅಂದರೆ ಏನೇನು ಕಷ್ಟ ಆದರೂ ಸರಿ ರೀಚ್ ಆಗಿಬಿಡ್ತಾರೆ. ಈಗ ಇವರು MLC ಆಗಿದ್ದರು, ಆ ಪ್ರಾಣೇಶ್ ಅನ್ನೋರ್ದೇನೋ ಒಂದಷ್ಟು ಇಶ್ಯೂ ಆಗಿತ್ತು, ಇವರು ಅದರ ಗೆದ್ದರು, MLC ಆಗಿದ್ದಾರೆ, ಬನ್ನಿ ಮೇಡಮ್ ನಿಮಗೆ ಮಿನಿಸ್ಟ್ರಿಗಿರಿಗೆ ಪ್ರಮಾಣ ವಚನ ಬೋಧಿಸ್ತಾ ಇದ್ದಾರೆ ಅಂದರೆ ಯಾಕೆ ಬರಲಿಲ್ಲ ಗಾಯತ್ರಿ ಶಾಂತೇಗೌಡರು? ಇದು ಒಂದು ವಿಚಾರ ಇದೆ. ಎರಡನೆಯ ಲೆಕ್ಕಾಚಾರ ಅಂತ ಬಂದಾಗ ಇದರಲ್ಲಿ ಜಿಲೇಬಿ ಅಂತಾರೆ, ಇದರಲ್ಲಿ ಗೌಡ್ರಿದ್ದಾರೆ, ಲಿಂಗಾಯತರಿದ್ದಾರೆ, ಬ್ರಾಹ್ಮಣರೆಲ್ಲೋದ್ರು. GLB, ಗೌಡ ಲಿಂಗಾಯತ ಬ್ರಾಹ್ಮಣ, ಈ ಲೆಕ್ಕಾಚಾರ ಅಂತ ಬಂದಾಗ ದಿನೇಶ್ ಗುಂಡೂರಾವ್ ಅವ್ರನ್ನೂ ಇಲ್ಲಿ ಮತ್ತೆ ಮಂತ್ರಿ ಮಾಡಲಿಲ್ಲ, RV ದೇಶಪಾಂಡೆ ಅವ್ರಿಗೂ ಸ್ಥಾನ ಸಿಕ್ಕಲಿಲ್ಲ. ಇದ್ದವರೇ ಕಡಿಮೆ ಜನದಲ್ಲಿ ಬ್ರಾಹ್ಮಣರ ದೂರ ಇಟ್ಟಿದ್ದು ಯಾಕೆ? ಕಾಂಗ್ರೆಸ್ ನಿರಂತರವಾಗಿ RSS ಮೇಲೋ BJPಯ ಮೇಲೋ ಅಟ್ಯಾಕ್ ಮಾಡಬೇಕು ಅಂದಾಗ ನಿಮ್ಮಲ್ಲೇ ಬ್ರಾಹ್ಮಣರಿದ್ದಾರಲ್ಲಿ ತೆಗೆದುಬಿಡ್ರಿ ಅವ್ರನ್ನ ಅಂತಂದ್ರೆ ಕೌಂಟರ್ ಬರುತ್ತೆ ಅಂತ ಈ ಕೆಲಸ ಮಾಡಿದ್ದಾರಾ, ಅಥವಾ ದಾಳಿಗಳಿಗಿನ್ನೂ ಹೆಲ್ಪ್ ಆಗಲಿ ಅಂತ ಒಂದು ಲೆಕ್ಕಾಚಾರ ಇದೆಯಾ? ಇದಲ್ಲದೆ ತಾನು ತನ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಏನಿದೆ ನೋಡಿ, ಅದು SC ಆಗಲಿ ST ಆಗಲಿ ಅಥವಾ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಈ ಒಂದು ಸೂತ್ರ ಇದೆಯಲ್ಲ, ಆ ಸೂತ್ರಕ್ಕೆ ಜಾಸ್ತಿ ಬೆಲೆ ಕೊಟ್ಟಿದೆಯಾ? ಈ ಸೂತ್ರದ ಲೆಕ್ಕದಲ್ಲಿ ಹೋದಾಗಲೂ ಕೂಡ ಹಾಗಾದರೆ ಇಲ್ಲಿ ಲಿಂಗಾಯತರಿಗೂ ಕೊಟ್ಟಿದ್ದಾರೆ, ಗೌಡರಿಗೂ ಕೊಟ್ಟಿದ್ದಾರೆ. ಸರಿ, DK ಶಿವಕುಮಾರ್ ಗೌಡ್ರಿದ್ದಾರೆ, ಅವ್ರ ಲೆಕ್ಕದಲ್ಲಿ ಒಂದಷ್ಟು ಗೌಡರಿಗೆ ಸ್ಥಾನ ಸಿಕ್ಕಲಿ, ಅವರ ಬೆಂಬಲಿಗರು ಸಿಕ್ಕಲಿ, ಒಂದು ವಿಚಾರ ಆಯಿತು. ಲಿಂಗಾಯತರು ಕೊಡಲೇಬೇಕು, ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಜನ ಅದಕ್ಕೆ ಮತದಾರರು ಇದ್ದಾರೆ, ನಾಯಕರು ಇದ್ದಾರೆ ಅಂತ ಅದು ಒಂದಾಯಿತು. ಬ್ರಾಹ್ಮಣರನ್ನ ಆಚೆ ಇಟ್ಟಿದ್ದಾರೆ. ಈ ಒಂದು ಕಡೆ ಮಹಿಳೆಯರ ವಿಚಾರಕ್ಕೆ ಅಂತ ಬಂದಾಗ ಅವ್ರಿಗೂ ಕೂಡ ಇಲ್ಲಿ ಸ್ಪಷ್ಟತೆ ಇಲ್ಲ. ಒಬ್ಬರು ಕೊಟ್ಟಿದ್ದರೂ ಕೂಡ ಇದು ನಾಮಕೆ ವಾಸ್ತೇನಾ, ನಾವು ಕೊಟ್ಟಿದ್ದೀವಿ ಅಂತ ಹೇಳಿ. ಮಹಿಳಾ ಪ್ರಾತಿನಿಧ್ಯ ಯಾಕಿಲ್ಲ? ಅಲ್ಲಿ MLC ವಿಚಾರಕ್ಕೆ ಅಂತ ಬಂದಾಗ, ಮೇಲ್ಮನೆ ಅಂತ ಬಂದಾಗ ಅಲ್ಲಿ ಇದರಲ್ಲಿ ಉಪಸಭಾಪತಿಯನ್ನಾಗಿ ಉಮಾಶ್ರೀ ಅವ್ರನ್ನ ಮಾಡಿಲ್ವೇನ್ರಿ? ದಟ್ಸ್ ಓಕೆ. ಬಟ್ ನಿಮಗೆ ಉಪಸಭಾಪತಿ ಸಭಾಪತಿ ಓಕೆ, ಆದರೆ ಈ ಮಿನಿಸ್ಟರ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಾದರೆ ಅದು ಯಾಕಿಲ್ಲ? ಈ ಒಂದು ಲೆಕ್ಕಾಚಾರ ಕೂಡ ಇದರ ಹಿಂದೆ ಇದೆ. ಮತ್ತು ಸಿದ್ದರಾಮಯ್ಯನವರು ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಯಾಕೆ ಬರಲಿಲ್ಲ? ಒಂದು ಅಸಮಾಧಾನ ಇದೆಯಾ? ಜಮೀರ್ ಅಹಮದ್ ಖಾನ್ಗೆ ಅವರು ಕೊಡಿಸಿದ್ದಾರೆ, ಸರಿ. ಇನ್ನೂ ಒಂದಿಬ್ಬರು ಮೂವರಿಗೆ ಸಿದ್ದರಾಮಯ್ಯನವರ ಕಡೆಯವರಿಗೆ ಅಲ್ಲಿ ಮಿನಿಸ್ಟ್ರಿಗಿರಿ ಕೊಡಿಸಿರಬಹುದು. ನೆನಪಿರಲಿಲ್ಲ ನಿಮಗೆ, ಸಿದ್ದರಾಮಯ್ಯನವ್ರದ್ದು ಬರ್ತ್ಡೇ ಆಗ್ತಾಯಿತ್ತು, ಈ ಚುನಾವಣೆ ಇನ್ನೂ ಬಂದಿರಲಿಲ್ಲ, BJP ಅಧಿಕಾರವನ್ನು ಮಾಡ್ತಾ ಇತ್ತು. ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ಬರ್ತ್ಡೇ ಮಾಡಿಕೊಂಡಾಗ ಪ್ರಾಬಬಲಿ ಹಾಸನದಲ್ಲಿ ಅತಿ ಹೆಚ್ಚು ಬಸ್ಗಳನ್ನು ತಮ್ಮ ಕೋಟಾಯಿಂದ ಕಳಿಸ್ತವ್ರು ಯಾರು ಅಂದರೆ ಶಿವಲಿಂಗೇಗೌಡರು. ಶಿವಲಿಂಗೇಗೌಡರು JDS ಅಲ್ಲಿ ಇದ್ರಲ್ವೇನ್ರಿ? ಅವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಏನ್ರಿ ಸಂಬಂಧ ಅಂತ ಹೇಳಿದ್ರೆ ಸಂಬಂಧ ಇದೆ. ಅವತ್ತಿಗೆ ಅನೇಕ ಬಸ್ಗಳ ಜನ ಕಳಿಸ್ಕೊಟ್ರಲ್ಲ, ಆ ಬಸ್ಸಿನ ಲೆಕ್ಕಾಚಾರವನ್ನು, ದುಡ್ಡನ್ನು ಖರ್ಚು ಮಾಡಿದವ್ರು ಯಾರು ಅಂದರೆ ಹಾಸನ ಭಾಗದಿಂದ ನನ್ ಅದರ್ ದ್ಯಾನ್ ಶಿವಲಿಂಗೇಗೌಡರು. ಇವತ್ತು ಮಿನಿಸ್ಟ್ರಾಗಿ ಪ್ರಮಾಣವಚನ ತೊಗೊಂಡ್ರಲ್ಲ ಅವರು. ಸಿದ್ದರಾಮಯ್ಯನ ಅಭಿಮಾನ ರೀ ನಮಗೆ. ಅವರು JDS ಇಂದನೇ ಆಚೆ ಬಂದವರಲ್ವೇ ಸಿದ್ದರಾಮಯ್ಯನವರು ಕೂಡ. ಬಹುಶಃ ಇವತ್ತು ಅವತ್ತಿನ ಲೆಕ್ಕಾಚಾರಗಳು, ಅವತ್ತಿನ ಡೆಡಿಕೇಷನ್ನು ಇದೇ ಶಿವಲಿಂಗೇಗೌಡರಿಗೆ ಮಿನಿಸ್ಟರ್ಗಿರಿ ಕೊಡಿಸಿರಬಹುದು. ಐ ಡೋಂಟ್ ನೋ. ಬಟ್ ಅವ್ರಿಗೆ ಅನುಭವ ಇದೆ, ಆ ಮನುಷ್ಯಗೊಂದು ಸಿಗಬೇಕಾಗಿತ್ತು, ಸಿಕ್ಕಿದೆ. ಲಕ್ಷ್ಮಣ ಸವದಿನ ಏನೂ ಮಾಡಲ್ವೇನೋ ಅಂತ ಅಂದುಕೊಂಡಿದ್ರು. ಲಕ್ಷ್ಮಣ ಸವದಿಗೂ ಒಂದು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಕ್ಕಂಥ ಕೆಲಸ ಆಗಿಬಿಟ್ಟಿದೆ. ಹಾಗಾದರೆ ಇರ್ತಕ್ಕಂಥ ಲೆಕ್ಕಾಚಾರಗಳು ಏನಡಗಿದೆ ಇದರ ಹಿಂದೆ? 2028 ಎಲೆಕ್ಷನ್ನ BJPಗೆ ಕೌಂಟ್ರ್ ಕೊಡಬೇಕು ಅನ್ನೋದಾ? ಈಗ ಯೂಶ್ವಲ್ಲಾಗಿ 20 ಸ್ಥಾನಗಳಿದ್ದಾಗ 17-16 ಮಾಡಿಕೊಂಡು 3-4 ಸ್ಥಾನ ಖಾಲಿ ಬಿಟ್ಟು ಕೊಡ್ತಾರೆ. ಯಾರನ್ನ ಜಗಳ ಮಾಡಿದ್ರು, ಕಿರಿಕಿರಿ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಮುನಿಸ್ಕೊಂಬಿಟ್ರು, ಬೇಜಾರು ಮಾಡ್ಕೊಂಬಿಟ್ರು, ರಾಜೀನಾಮೆ ಕೊಟ್ಬಿಟ್ರು ಅಂದರೆ ಅವ್ರ ತಂದು ಅಲ್ಲಿ ಕೂರಿಸ್ಬಿಡೋಣ. ಈಗ ಇಲ್ಲಿ ಯಾರಿಗೆಲ್ಲ ಅಸಮಾಧಾನಿತರಿದ್ದಾರೋ ಅವ್ರಿಗೆ ಈಗ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ನಿಗಮ ಮಂಡಳಿಯಲ್ಲಿ ಕೊಡ್ತಾರೆ ಅವ್ರಿಗೆ, ಅಲ್ಲಿ ಸ್ಥಾನವನ್ನು ಅವ್ರಿಗೆ ಪಕ್ಕ ಮಾಡ್ಕೊಳ್ತಾರೆ. ಬೇಳು ಗೋಪಾಲಕೃಷ್ಣನ ಇವ್ರು ಏನು ಮಾಡ್ತಾ ಇದ್ದಾರೆ? ಯಶವಂತರಾಯ್ ಪಾಟೀಲ್ ಅವರೇನೋ ರಾಜೀನಾಮೆ ಬರ್ಕೊಂಡು ಅವರ ಹೆಸರು ಕೆಳಗಡೆ ಬರೆದುಬಿಟ್ಟಿದ್ದಾರೆ. ಸಿಗ್ನೇಚರ್ ಮಾತ್ರ ಮಾಡ್ಕೊಳ್ದೆ ಖಾಲಿ ಒಂದು ಪೇಪರ್ ಇಟ್ಕೊಂಡ್ಬಿಟ್ಟು ಎಲ್ರಿಗೂ ತೋರಿಸ್ತಾ ಇದ್ದಾರೆ ಅವರು.
ಯಶವಂತರಾಯ ಪಾಟೀಲರು ನಮಗೇನೋ ಮಾಡಿದ್ದೀರಾ, ನೀವು ನಮಗೇನು ಮಾಡಿದ್ದೀರಾ, ರಾಜೀನಾಮೆ ಕೊಟ್ಬಿಡ್ತೀನಿ ಹಾಗೆ ಹೀಗೆ ಅಂತೇಳಿ. ಸೊ ಎಲ್ಲಿಗೆ ಬರ್ತಾ ಇದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟದ್ದು ನಾನು ಇದೀಗ ಮಾತಾಡಲಿಕ್ಕೆ ನಮ್ಮೊಂದಿಗೆ ದೀಪಕ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ಮೈಸೂರಿಂದ ನಮ್ಮನ್ನು ಜಾಯ್ನ್ ಆಗ್ತಾರೆ. ದೀಪಕ್ ಅವರೇ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಸ್ವಾಗತ ದೀಪಕ್ ಅವರೇ, ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು ರಮಕ್. ಫೈನ್. ನನ್ನ ಮೊದಲನೇ ಪ್ರಶ್ನೆ ನಾನು ಕೇಳ್ತೀನಿ ಇಲ್ಲಿ. ಅಂದರೆ ಇಡೀ ಒಂದು ಕ್ಯಾಬಿನೆಟ್ ಅಂತ ನೋಡಿದಾಗ ಇದರಲ್ಲಿ ಈಗ ಸಿದ್ದರಾಮಯ್ಯನವ್ರ ಕಡೆಯವ್ರಿಗೆ ಕೊಡಬೇಕು ಅವ್ರ ಕಡೆಯವ್ರನ್ನೇ ಮಂತ್ರಿ ಮಾಡಬೇಕು ಅಂತ ನಿರೀಕ್ಷೆಗಳಿದೆಯಲ್ಲ. ಈಗ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಹೈಕಮಾಂಡೇ ನೀವು ಮಂತ್ರಿಗಿರಿಯಿಂದ ಇಳಿರಿ ಅಂತ ಹೇಳಿದ್ಮೇಲೆ ಹೊಸ ನಾಯಕ ಬಂದಾಗ ಹೊಸ ನಾಯಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರ ಟೀಮ್ ಕೊಟ್ಬಿಡ್ಬೇಕು ಅಂತನಾ? ಸರಿ, ಧೋನಿ ಇದ್ರಪ್ಪ ಇಂಡಿಯಾ ಟೀಮ್ಗೆ, ಧೋನಿ ಕ್ಯಾಪ್ಟನ್ ಆಗಿದ್ದರು, ಸರಿ, ಧೋನಿ ಆದ್ಮೇಲೆ ಇನ್ನೊಬ್ರು ಯಾರೋ ಬಂದ್ರಲ್ಲ, ಅವ್ರಿಗೆ ಅವ್ರ ಟೀಮ್ ಕೊಟ್ಬಿಡ್ಬೇಕು. ಅವಾಗ ನಾವಿನ್ನ ಧೋನಿ ಎರಾದಲ್ಲೇ ಧೋನಿಗೆ ಬೇಕಾದಂಥ, ಧೋನಿ ಸ್ಟ್ರಾಟಜಿಗೆ ಬೇಕಾದಂತಹ, ಧೋನಿ ಎಡಾಬಲದಲ್ಲಿ ಇದ್ದಂತಹ, ಧೋನಿ ಜೊತೆ ವರ್ಲ್ಡ್ ಕಪ್ ಗೆದ್ದುಕೊಟ್ಟಂತಹ ಅವ್ರನ್ನೇ ಇಟ್ಕೊಳ್ಳಿ ಅಂದ್ರೆ ಆಗಲ್ವಾ? ಆ ಸೂತ್ರಕ್ಕೆ ಬಂದಿದ್ಯಾ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಅಂತ? ಇಲ್ಲ, ನಿಮ್ಮ ಬೇಸಿಕ್ಕಾಗಿ ನಿಮ್ಮ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಉದ್ಭವ ಆಗುವಂಥ ಪ್ರಶ್ನೆನೇ. ಆದರೆ ಕ್ರಿಕೆಟ್ಗೂ ಮತ್ತು ರಾಜಕಾರಣಕ್ಕೂ ಭಾಳಷ್ಟು ವ್ಯತ್ಯಾಸಗಳಿದೆ ಇರೋದ್ರಿಂದ ಏನಾಗಿದೆ, ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ಏನೆಲ್ಲ ಕಾನ್ಸ್ಪಿರಸಿಗಳು ಮತ್ತು ಭಯ ಮತ್ತು ಆ ಥರದ್ದೆಲ್ಲ ವಾತಾವರಣಗಳಿತ್ತು. ನಿಜವಾಗ್ಲೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರಾ, ಅಥವಾ ನಿಜವಾಗ್ಲೂ ಹೈಕಮಾಂಡು ಸಿದ್ದರಾಮಯ್ಯನವ್ರನ್ನ ಬದಲಾಯಿಸೋಷ್ಟು ಬಲಿಷ್ಠನಾ, ನಿಜವಾಗ್ಲೂ ಇದು ಸಾಧ್ಯ ಇದೆ ನಾಯಕತ್ವ ಬದಲಾವಣೆ ಅನ್ನೋಷ್ಟರ ಮಟ್ಟಿಗೆ ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಕುತೂಹಲ ಇತ್ತು. ಆದರೆ ಯಾರೂ ನಿರೀಕ್ಷೆ ಮಾಡದೇ ಇರೋಂಥ ರೀತಿಯಲ್ಲಿ ಅತ್ಯಂತ ಸುಲಭವಾಗಿ ನಮ್ಮ ಕಡೆ ಆಡುಭಾಷೆಯಲ್ಲಿ ಒಂದು ಮಾತಾಡ್ತಾರೆ, ಕಡಲೆ ತಿಂದು ಕೈ ತೊಳ್ಕೊಂಡ್ರು ಅಂತಂತೇಳಿ. ಹಾಗೆ ನಾಯಕತ್ವ ಬದಲಾವಣೆಯನ್ನು ಕಡಲೆ ತಿಂದು ಕೈ ತೊಳ್ಕೊಳ್ಳೋಷ್ಟು ಮಟ್ಟಿಗೆ ಹೈಕಮಾಂಡ್ ಅದನ್ನು ನಿಭಾಯಿಸ್ಬಿಡ್ತು. ಆ ನಿಭಾಯಿಸುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ನಡೆದುಕೊಂಡಂಥ ರೀತಿ ಇದೆಯಲ್ಲ, ಅದು ಎಲ್ಲರೂ ಕೂಡ ಮೆಚ್ಚುವಂಥದ್ದು ಮತ್ತು ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ರೀತಿಯಲ್ಲಿ ಸಿದ್ದರಾಮಯ್ಯನವ್ರು ನಡ್ಕೊಬಿಟ್ರು. ಆದರೆ ಹೈಕಮಾಂಡ್ಗೂ ಗೊತ್ತಿರುವಂಥ ಸಂಗತಿ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವ್ರು ಇಲ್ಲದೆ ಯಾರನ್ನೇ ನಾವು ಅವ್ರನ್ನ ಒಪ್ಪಿಸದೆ, ಓಲೈಸದೆ, ಅವರನ್ನು ಮೆಚ್ಚಿಸದೆ ಅಥವಾ ಅವ್ರನ್ನ ತೃಪ್ತಿಪಡಿಸದೆ ಸರ್ಕಾರವನ್ನು ಸುಗಮವಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗೇ ಅವರು ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಮೊದಲನೇ ಕಂತಿನಲ್ಲೇ, ಮೊದಲನೇ ರಿಷಫಲಲ್ಲೇ ಅವ್ರಿಗೊಂದು ಸಚಿವ ಸ್ಥಾನ ಕೊಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಸಮುದಾಯವನ್ನು ಕೂಡ ತೃಪ್ತಿಪಡಿಸುವಂಥ, ಸಿದ್ದರಾಮಯ್ಯನವ್ರನ್ನು ಕೂಡ ಸಮಾಧಾನಪಡಿಸುವಂಥ ಒಂದು ದೊಡ್ಡ ಪ್ರಹಸನವನ್ನು ಮಾಡಿ ಯಶಸ್ವಿಯಾಗಿತ್ತು. ಆದರೆ ಈಗ ಯಾವುದೇ ರಾಜಕಾರಣಿಗಳಾದ್ರೂ ನೋಡಿ, ಇತ್ತೀಚೆಗೆ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು. ಆ ಸ್ಟೇಟ್ಮೆಂಟ್ನ ನಾವು ತುಂಬ ಗಂಭೀರವಾಗಿ ಕೊಟ್ಟರು. ಏನಂತ, ನಾನು ಮುಂದಿನ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ, ನಾನು ರಾಜಕೀಯವಾಗಿ ನಾನು ಎಲೆಕ್ಷನ್ಸ್ಗಳಿಗೆ ಸ್ಪರ್ಧೆ ಮಾಡೋದಿಲ್ಲ. ಆ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸ್ಟೇಟ್ಮೆಂಟು ಅವರ ಮನಸ್ಸಿನಿಂದ ಬಂದಿರುವಂಥ ನೈಜ ಸ್ಟೇಟ್ಮೆಂಟ್ ಅಂತ ನನಗಾದ್ರೂ ಅನ್ಸಲ್ಲ. ಅದು ಹೈಕಮಾಂಡ್ಗೆ ಒಂದು ಥ್ರೆಟ್ಟನ್ನು ಕೊಡುವಂಥ ಸ್ಟೇಟ್ಮೆಂಟ್ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಯಾಕಂದರೆ ಚುನಾವಣಾ ರಾಜಕಾರಣದಿಂದ, ಚುನಾವಣಾ ಮುಖ್ಯವಾಹಿನಿಯಿಂದ ಸಿದ್ದರಾಮಯ್ಯನವರು ಹಿಂದೆ ಸರಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನಾಗ್ತದೆ? ಕಾಂಗ್ರೆಸ್ ನಿಜವಾಗ್ಲೂ ಸಿದ್ದರಾಮಯ್ಯನ ಹೊರತಾಗಿ ಚುನಾವಣೆಗಳಿಗೆ ಹೋಗ್ಲಿಕ್ಕೆ ಶಕ್ತಿ ಇದೆಯಾ, ಅಥವಾ ಚುನಾವಣೆ ನಾಯಕತ್ವವನ್ನು ಬಿಟ್ಟು ಸಿದ್ದರಾಮಯ್ಯ ನಾಯಕತ್ವವನ್ನು ಪಕ್ಕಕ್ಕಿಟ್ಟು ಎಲೆಕ್ಷನ್ ಎದುರಿಸೋಕ್ಕಾಗತ್ತೆ ಅನ್ನೋದು ಒಂದು. ಹಾಗಾಗಿ ಅದು ಇದ್ದೇ ಇರ್ತದೆ. ಎರಡನೇದಾಗಿ ಇದು 3 ವರ್ಷ ಕಳೆದೋಗಿದೆ ರಮಕಾಂತ್. ಇದು ನೋಡಿ, ಇನ್ನೊಂದು ಡಿಸೆಂಬರ್ ಬಂದ್ಬಿಟ್ರೆ ಎಲ್ಲರೂ ಕೂಡ ಚುನಾವಣೆ ಮೂಡಿಗೆ ಬಂದ್ಬಿಡ್ತಾರೆ. ಈಗ ಆಲ್ರೆಡಿ ವಿರೋಧ ಪಕ್ಷಗಳು ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಈಗ ಆಲ್ರೆಡಿ ಆಕಾಂಕ್ಷಿಗಳು ಬಂದು ಹೊರಗಡೆ ಬರ್ತಂದ್ರೆ ಆಲ್ರೆಡಿ ಕರ್ನಾಟಕದೊಳಗಡೆ ವಿಧಾನಸಭೆಯ ಚುನಾವಣೆ ಮೂಡು ನಿಧಾನವಾಗಿ ಆರಂಭ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾಯಕರಾಗಿದ್ದಾರೆ. ಅವ್ರು ಹೇಳ್ದಂಥವ್ರಿಗೆ ನಾವು ಮಂತ್ರಿ ಮಾಡಿ ಸರ್ಕಾರ ನಡೆಸ್ಕೊಂಡು ಹೋಗ್ಬಿಡ್ಬೇಕು ಅನ್ನುವಂಥ ಸಾಹಸಕ್ಕೆ ಕೈ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಕೂಡ ಸಮರ್ಥ ಮತ್ತು ಬಲಿಷ್ಠ ನಾಯಕರಾಗಿರೋದ್ರಿಂದ ನಾಯಕತ್ವ ಬದಲಾವಣೆ ಆಗ್ಬೋದು, ಆದರೆ ಸಂಪೂರ್ಣ ಸರ್ಕಾರವನ್ನ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಕೊಡ್ಲಿಕ್ಕೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ DCM ಆಗಿದ್ದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ಮತ್ತೆ ಒತ್ತಾಸೆಗಳು ಮತ್ತೆ ಡಿ ಕೆ ಶಿವಕುಮಾರ್ ಬಯಸಿದಂಥವ್ರು ಕೂಡ ಸಚಿವ ಸ್ಥಾನ ಸಿಗುವಂತ ಕೆಲಸಗಳಾಗಿತ್ತು. ಅವರು ಉಪ ವೈಸ್ ಕ್ಯಾಪ್ಟನ್ ಆಗಿದ್ದಾಗಲೂ ಕೂಡ ಅದಾಗಿತ್ತು. ಈಗ ಸಿದ್ದರಾಮಯ್ಯನವರು ಒಬ್ಬ ದೊಡ್ಡ ನಾಯಕನಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಏಕೆ ಅವ್ರನ್ನ ಶೂನ್ಯ ಸ್ಥಿತಿಯಲ್ಲಿ ಇಟ್ಟುಬಿಟ್ಟು
ಸರ್ಕಾರವನ್ನ ನಡೆಸಲಿಕ್ಕೂ ಆಗೋದಿಲ್ಲ, ಮುಂದಿನ ಚುನಾವಣೆಯನ್ನು ಎದುರಿಸಲಿಕ್ಕೂ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಅರಸಾಹಸವನ್ನ ಹೈಕಮಾಂಡ್ ಮಾಡಿದೆ. ಅಳೆದು ಸುರಿದು ಲೆಕ್ಕಾಚಾರವನ್ನ ಹಾಕಿ ಈ ಸಚಿವ ಕ್ಯಾಬಿನೆಟ್ ಅನ್ನ ಸಚಿವರನ್ನ ಪ್ರಕಟಿಸಿದೆ ಅನ್ನೋದು ನನ್ನ ಅಭಿಪ್ರಾಯ. ಫೈನ್. ನಾನು ಚಂಬಿ ಪುರಾಣಿಕ್ ಸರ್ ನಮ್ಮ ಜಾಯ್ನ್ ಆಗಿದೆ. ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್, ರಾಜಕೀಯ ವಿಶ್ಲೇಷಕರು. ಸ್ವಾಗತ ಚಂಬಿ ಪುರಾಣಿಕ್ ಸರ್ ತಮಗೆ ಒಂದು ಡಿಬೇಟ್ಗೆ. ಸರ್, ದೀಪಕ್ ಅವ್ರ ಒಪಿನಿಯನ್ನಿಂದ ನಾನು ಕಂಟಿನ್ಯೂ ಮಾಡ್ತಾ, ನಾನು ದೀಪಕ್ ಅವರ ಅಭಿಪ್ರಾಯವನ್ನು ಪೂರ್ತಿ ಒಪ್ಪಲಿಕ್ಕೂ ಆಗಲ್ಲ ಅಥವಾ ಪೂರ್ತಿ ಒಪ್ಪದೇ ಇರಲಿಕ್ಕೂ ಆಗಲ್ಲ. ಆ ಸನ್ನಿವೇಶದಲ್ಲಿದೆ. ಯಾವುದೇ ಒಬ್ಬ ಕ್ಯಾಪ್ಟನ್ ಬಂದಾಗ ಅದು ಅವ್ರು ಹೇಳಿದ್ರು ಕ್ರಿಕೆಟನ್ನು ರಾಜಕಾರಣ ಜೊತೆ ಹೋಲ್ಸೋಕ್ಕಾಗಲ್ಲ, ನಾವು ಎಗ್ರಿ. ಆದರೆ ತಂಡ ಟೀಮ್ ಅಂತ ಬಂದಾಗ ನೋಡಿ ಸ್ವಾಮಿ, ನನಗೆ ನನ್ನ ಟೀಮ್ ಕೊಟ್ಬಿಡಿ, ನೀವೆಲ್ಲ ಸಿದ್ದರಾಮಯ್ಯವ್ರ ಪ್ಲೇಯರ್ಸ್ನೇ ನನ್ನ ಕೈ ಕೊಟ್ಬಿಟ್ಟು ನನ್ನ ಸರ್ಕಾರ ಮಾಡಿ ಅಂತ ಹೇಳಿದ್ರೆ ಆ ಕಡೆಗೆ ಅದು ಪುಲ್ ಮಾಡ್ತಾ ಇರುತ್ತೆ. ಸಿದ್ದರಾಮಯ್ಯನವ್ರ ಕಡೆಗೆ ಇಡೀ ಎಲ್ಲ ನಾಯಕರುಗಳು ಆ ಕಡೆ ಎಳಿತಾ ಇರ್ತಾರೆ, ನಾನೇನಂತ ಮಾಡಲಿ. ಸರ್, ಧೋನಿ ಇದೇ ಜಿಜ್ಞಾಸೆಗೆ ಬಿದ್ದಿದ್ದು. ಸ್ಟಾಲ್ವಾರ್ಡ್ಸ್ ಇದ್ದರು, ಯಾರ್ಯಾರು, ಸಚಿನ್ ತೆಂಡೂಲ್ಕರ್, ಇನ್ನೊಂದು ಕಡೆ ರಾಹುಲ್ ದ್ರಾವಿಡ್, ಸೌರವ್ ಗಂಗೂಲಿ. ಈ ಮೂವರು ನನಗೆ ಬೇಡಪ್ಪ, ನನಗೆ ಹಿರಿಯರು ಬೇಡ, ಇವ್ರನ್ನ ಇಟ್ಕೊಂಡು ನಾನು ವರ್ಲ್ಡ್ ಕಪ್ ಗೆಲ್ಲಕ್ಕಾಗಲ್ಲ ಅಂದ್ಬಿಟ್ರು. ಅವತ್ತಿನ ಕಾಲಕ್ಕೆ ಅತಿ ದೊಡ್ಡ ಡಿಸಿಷನ್ ಅದು. ಏನು ಸಚಿನ್ ಫ್ಯಾನ್ಸ್ ಬಿಡ್ತಿದ್ರಾ, ಗಂಗೂಲಿ ಫ್ಯಾನ್ಸ್ ಬಿಡ್ತಿದ್ರಾ, ದ್ರಾವಿಡ್ ಫ್ಯಾನ್ಸ್ ಬಿಡ್ತಿದ್ರಾ ಅವತ್ತಿಗೆ. ಬಟ್ ಧೋನಿ ಟುಕ್ ದ ಡಿಸಿಷನ್. ಸೊ ಇವರ ವಾಲಂಟಿಯರಾಗಿ ಆಚೆ ಬಂದ್ಬಿಟ್ರು, ಇಲ್ಲಪ್ಪ ನಾವು T20 ವರ್ಲ್ಡ್ ಕಪ್ಗೆ ಬರಲ್ಲ, ನಾವು ನೀನು ಹೊಸ ತಂಡ ಕಟ್ಕೊಂಡು ಆಡ್ಕೊಂಡು ಹೋಗು ಅಂತ. ಫೋರ್ಸಿಬಲಿ ಮಾಡಿದ್ರು, ಇಚ್ಛೆಯಿಂದ ಮಾಡಿದ್ರು, ಮಾಡಲೇಬೇಕಾಯಿತು, ಬೇರೆ ವಿಚಾರ ಸರ್. ಆ ತಂಡ ಬಂತು, ಅದೇ ಥರ ಗೆದ್ದುಬಿಟ್ರು ಅವರು. ಈಗ DK ಶಿವಕುಮಾರ್ ಎಗ್ರಿ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದವರು, ಸಿದ್ದರಾಮಯ್ಯನವ್ರಿಗೆ ಕರ್ನಾಟಕದಾದ್ಯಂತ ಬೇಸ್ ಇದೆ, ವೋಟರ್ಸ್ ಇದ್ದಾರೆ, ಅಹಿಂದ ನಾಯಕ ಎಲ್ಲವೂ ಆದ ಹೊರತಾಗಿಯೂ ಈ ಕ್ಯಾಬಿನೆಟ್ನಲ್ಲಿ DK ಶಿವಕುಮಾರ್ ಕಡೆಯವರು ಜಾಸ್ತಿ ಜನ ಇದ್ದಾರಾ, ಸಿದ್ದರಾಮಯ್ಯನವ್ರ ಕಡೆಯವರು ಜಾಸ್ತಿ ಜನ ಇದ್ದಾರಾ ಅಂತ? ಈ ಎರಡೂ ದೃಷ್ಟಿಯಿಂದ ನೋಡೋದಾದ್ರೆ ಇದು ಒಂದು ರೀತಿನಲ್ಲಿ ಹೈಕಮಾಂಡ್ ಪ್ರಭಾವ ಇದರಲ್ಲಿ ಹೆಚ್ಚು ಕಾಣುತ್ತೆ. ಅದನ್ನ ನೀವು ಸಿದ್ದರಾಮಯ್ಯನ ಗುಂಪು, ಅವರ ಗುಂಪು ಅಥವಾ DK ಶಿವಕುಮಾರ್ ಅವರ ಗುಂಪು ಅಂತ ಬಹಳ ಖಚಿತವಾಗಿ ಹೇಳಕ್ ಸಾಧ್ಯ ಇಲ್ಲ. ಕಾರಣ ಇವರು 2-3 ಪಟ್ಟಿಗಳಿದೆ. ಅದರಲ್ಲಿ ಶಿವಕುಮಾರ್ ಪಟ್ಟಿ ಇರ್ಬೋದು, ಅಥವಾ ಸಿದ್ದರಾಮಯ್ಯ ಅವ್ರ ಪಟ್ಟಿ ಇರ್ಬೋದು, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಟ್ಟಿ ಇರ್ಬೋದು, ಅಥವಾ ಸುರ್ಜೇವಾಲಾ, ಅಥವಾ ಬೇರೆ ರೀತಿ ಹೈಕಮಾಂಡ್ ಹತ್ತಿರದ ಇರ್ತಕ್ಕಂಥ ಇರ್ಬೋದು. ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ, ಮತ್ತೆ ಮಾಹಿತಿಯ ಕೊರತೆ ಇದೆ ಅನ್ನೋದೊಂದು ಎದ್ದು ಕಾಣುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಅವರು ಪ್ರಥಮವಾಗಿ ನಾನು ಹೇಳೋದಾದ್ರೆ ಮಹಿಳೆಗೆ ಒಂದು ಸ್ಥಾನವನ್ನು ಕೊಟ್ಟಂಗೆ ತೋರಿಸಿ ಮತ್ತೆ ಅದನ್ನ ತಡೆ ಹಿಡಿತಕ್ಕಂಥದ್ದು ಇದೆಯಲ್ಲ, ಅದು ಒಂದ್ ರೀತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರು ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಅದು ಒಂದು ರೀತಿಯ ಮುಖಭಂಗ ಅಂತಕ್ಕಂಥದ್ದು ನನ್ನ ಭಾವನೆ. ಕಾರಣ ಏನು, ಇವರು ಒಂದ್ ರೀತಿಯಲ್ಲಿ ಅವ್ರ ಪಟ್ಟಿ ಬಂದಾಗ ಈ ಒಂದು ಪಟ್ಟಿಯನ್ನ ಯಥಾವತ್ತಾಗಿ ಒಂದು ರೀತಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಅವರು ತಯಾರಾಗ್ತಾರೆ. ಆದ್ರೆ ಒಬ್ಬರನ್ನು ಬಿಡ್ಬೇಕಾಗತ್ತೆ. ಆ ಬಿಟ್ಟಾಗ ಆ ಮಹಿಳೆಯ ಸ್ಥಾನ ಒಂದು ಬಿಟ್ಟಿದ್ದಾರೆ, ಮತ್ತೆ ಮುಂದೆ ಫಿಲಪ್ ಮಾಡ್ಬೋದು ಮಹಿಳೆಯಿಂದ, ಅದ್ ಬೇರೆ ಪ್ರಶ್ನೆ. ಬಟ್ ಇದರಲ್ಲಿ ಏನು ಒಂದು ರೀತಿಯಲ್ಲಿ ಒಂದು ಹಾರ್ಮೋನಿಯಸ್ ಅಥವಾ ಒಂದು ಸಮತೋಲನದ ದೃಷ್ಟಿಯ ಕೊರತೆ ಎದ್ದು ಕಾಣುತ್ತೆ ಅಂತಕ್ಕಂಥದ್ದು. ಸೊ ಅದರಿಂದ ಇಲ್ಲಿ ಕೆಲವರ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಅವ್ರು ಇವ್ರ ಕಡೆ ಅಂತಕ್ಕಂಥದ್ದಲ್ಲ. ಸಿದ್ದರಾಮಯ್ಯನವರಿಗೆ ಯಾವ ಒಂದು ಗೌರವವನ್ನು ಕೊಡಬೇಕು ಅದನ್ನ ಹೈಕಮಾಂಡ್ ಕೊಟ್ಟಿದೆ. ಏನಂದ್ರೆ ಅವ್ರ ಮಗನ ಒಂದು ಮಂತ್ರಿಯನ್ನ ಮಾಡೋದ್ರ ಮೂಲಕ ಮತ್ತೆ ಒಂದು ಕೌನ್ಸಿಲ್ ಒಂದು ಸ್ಥಾನವನ್ನು ಕೊಟ್ಟಂತೆ ಆಗ್ತಕ್ಕಂಥದ್ದನ್ನ ಕಾಣ್ತೇವೆ. ಸೊ ಇದ್ರ ಜೊತೆಗೆ ಪ್ರಮುಖ ನಾಯಕರುಗಳಲ್ಲಿ ನೀವ್ ಹೇಳಿದ್ರಲ್ಲ, ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಅವ್ರಿಗೆ ಏನು ಮೇಜರ್ ಶೇರ್ ಕೊಡಬೇಕೋ ಅದನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ವ್ಯಕ್ತಿಗಳ ವ್ಯತ್ಯಾಸ ಒಂದು ರೀತಿಯಲ್ಲಿ ಆಶ್ಚರ್ಯ. ಯಾಕಂದ್ರೆ ಕೆಲವರು ಬಹಳ ಒಂದು ಆಕಾಂಕ್ಷೆಯಲ್ಲಿದ್ರು. ಅದರಲ್ಲೂ ದಾವಣಗೆರೆ ಕ್ಷೇತ್ರ ತೆಗೆದುಕೊಳ್ಳಿ ಅಥವಾ ಇನ್ಯಾವುದೇ ಇತರ ಕ್ಷೇತ್ರಗಳನ್ನ ತೆಗೆದುಕೊಳ್ಳಿ, ಅಲ್ಲಿ ಒಂದು ರೀತಿಯಲ್ಲಿ ಇತ್ತು. ಇನ್ನು ಗುಂಡೂರಾವ್ ಬ್ರಾಹ್ಮಣ ಸಮುದಾಯದವರಿಗೆ ಹೇಗೆ ಮಹಿಳೆಯರಿಗೆ ಒಂದು ಸ್ಥಾನದಿಂದ ವಂಚಿತರಾಗಿದ್ದಾರೋ, ಅಥವಾ ಯಾರು ರಿಪ್ಲೇಸ್ ಮಾಡ್ತಾರೆ ಅಂತ ಅಂದ್ರೆ ಇವರು ಏನು ಶ್ರೀಮತಿ ಗಾಯತ್ರಿ ಶಾಂತೇಗೌಡ ಅವರು ಹೊಸಬ್ರು ಮತ್ತೆ ಯುವ ಆಯ್ಕೆ, ಅವರಿಗೆ ತಂದೆ ಆದಂತ ಒಂದು ಪ್ರಭಾವ ಇದೆ. ಮತ್ತೆ ಕೌನ್ಸಿಲ್ ಒಂದು MLA ಬಿಟ್ಬಿಟ್ಟು MLC ಮಾಡಿಬಿಟ್ರು ಅಂತ ಪುರಾಣಿಕ್ ಸರ್, MLA ಬಿಟ್ಬಿಟ್ಟು MLC ಮಾಡುವಂತ ಅರ್ಜೆಂಟ್ ಏನಿತ್ತು ಅಂತ ಕೇಳಿದ್ರು ಅನೇಕರು. ಹಲೋ ಈ ಒಂದು ಸಚಿವ ಸ್ಥಾನಗಳನ್ನ ಕೊಡ್ತಕ್ಕಂಥದ್ರಲ್ಲಿ ಗೊಂದಲ ಇದೆ. ಮತ್ತೆ ಕಾಂಗ್ರೆಸ್ಗೆ ಇದು ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನನ್ನ ಆರಂಭದ ಅಭಿಪ್ರಾಯ. ನಾನು ಮತ್ತಷ್ಟು ಮಾತಾಡ್ತೀನಿ ಸರ್, ನಿಮ್ಮಿಬ್ಬರು ನಾನು ಮತ್ತಷ್ಟು ಮಾತಾಡಿಸ್ತೀನಿ. ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದೀಪಕ್ ಅವರು, ಒಂದು ಪ್ರಶ್ನೆ ಇತ್ತು ನಂದು. ಅಹಿಂದ ಸಿದ್ದರಾಮಯ್ಯನವರ ಒಂದು ರೀತಿಯಲ್ಲಿ ಒಂದು ಬ್ರ್ಯಾಂಡ್ ಅಂತ ಅಂದುಕೊಂಡ್ರು ಕೂಡ, ಅದೊಂದು ಅವ್ರ ಬ್ರ್ಯಾಂಡ್ ಅವ್ರದ್ದು, JDS ಇಲ್ಲದೆ ಇದನ್ನು ಮಾಡಿದ್ರು ಅಂತ ಅಂದ್ಕೊಂಡ್ರು ಕೂಡ, ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ಮತಗಳೇ ಅಹಿಂದ.
ಸಿದ್ದರಾಮಯ್ಯನವರು ಬಂದಿದ್ದರೂ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳ ಹಿಂದವೇ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬರದೇ ಇದ್ದಿದ್ದರೂ ಕೂಡ ಅವರ ವೋಟ್ ಬ್ಯಾಂಕ್ ಇದ್ದಿದ್ದ ಹಿಂದಾನೆ. ಸಿದ್ದರಾಮಯ್ಯನವರು ಬಂದಾಗ ಸ್ವಲ್ಪ ಇಂಬು ಸಿಕ್ತು, ಅದಕ್ಕೆ ಇನ್ನೂ ಕೂಡ ಒಂದಷ್ಟು ಹುರುಪು ಸಿಕ್ತು, ಒಂದಷ್ಟು ವ್ಯಾಲ್ಯೂ ಸಿಕ್ತು ಅಂತ ಅಂದ್ಕೊಂಡ್ರು ಕೂಡ ಈಗ ಈ ಅಹಿಂದದಲ್ಲಿ ಕೆಲವು ಹಳೆಯ ಮುಖಗಳನ್ನು ತೆಗೆದು ಹೊಸ ಮುಖಗಳನ್ನು ಸೇರಿಸುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆಯಾ? ಈಗ ಜಮೀರ್ ಅಹ್ಮದ್ ಖಾನು ಬೇಕು, ಇದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ರಿಜ್ವಾನ್ ಕೂಡ ಬೇಕು. ತನ್ವೀರ್ ಸೇಠು ನಾನು ಅಷ್ಟೆಲ್ಲ ಗೆದ್ದು ಇಷ್ಟೆಲ್ಲ ಗೆದ್ದಿದ್ದೀನಿ, ಅಸಮಾಧಾನ ಇರಬಹುದು ಅವ್ರದ್ದು. ಇದು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಸಭಾಪತಿಗಳನ್ನಾಗಿ ಮೇಲ್ಮನೆಗೆ ಅಲ್ಲಿಯೂ ಕೂಡ ಒಬ್ಬರು ಮುಸ್ಲಿಮರನ್ನು ಇವರು ಅಲ್ಲಿ ನಾಮಕ ಆಗಲೇ ರೆಡಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ ಹೊಸ ಒಂದು ಫ್ರೆಶ್ ಅಹಿಂದ ವಾಟರ್ ಬರಬೇಕು ಅಂತ ಹೇಳಿ ಆ ಪ್ಲಾನ್ ನಡೆದಿದೆಯಾ ಈ ಬಾರಿ ಈ ಒಂದು ಕ್ಯಾಬಿನೆಟಲ್ಲಿ ಅಂತ? ಇಲ್ಲ, ಆ್ಯಕ್ಚುಲಿ ಏನಾಗಿದೆ ಅಂದರೆ ಈ ಬಾರಿ ಕಾಂಗ್ರೆಸ್ನವರು ಒಂದು ದೊಡ್ಡ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಇವತ್ತು ಏನು ಇದನ್ನು ಸಚಿವರ ಪಟ್ಟಿನ ಬಿಡುಗಡೆ ಮಾಡ್ತಾ ಅವರೊಂದು ದೊಡ್ಡ ವಾದವನ್ನು ಮಂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಭೂತಪೂರ್ವವಾದಂಥ ಸಾಮಾಜಿಕ ಸಂಯೋಜನೆಯು ಒಂದಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂಥ ಕೆಲಸ ಮಾಡಿದೆ. ನಾವು ಸಾಮಾಜಿಕ ನ್ಯಾಯವನ್ನು ಮತ್ತು ಕೇವಲ ಘೋಷಣೆಯಾಗಿ ಮಾಡ್ಕೊಂಡಿಲ್ಲ, ಕಾರ್ಯಾಂಗ ಮತ್ತು ಶಾಸಕಾಂಗದಲ್ಲಿ ಅದು ಅಕ್ಷರಶಃ ನಾವು ಪ್ರತಿಪಾದನೆಯನ್ನು ಮಾಡಿ ಅದನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನೋದು ಅವ್ರದ್ದೊಂದು ಈಗ ಮೂಲ ಮಂತ್ರ. ಈಗ ಆ್ಯಕ್ಚುಲಿ ಇದೇನು ಕ್ಯಾಬಿನೆಟ್ ಶಫಲ್ ಆಗಿದೆ ಅದ್ರದ್ದು ಮೇಲೆ ಅವರು ಮಾಡ್ತಾ ಇದ್ದಾರೆ. ಒಂದು ಅದಕ್ಕೆ ತಕ್ಕಾಗೇನೆ ಅವರು ಒಂದು ಸ್ಟ್ಯಾಟಿಸ್ಟಿಕ್ಸ್ನು ಕೂಡ ಕಾಂಗ್ರೆಸ್ನವರು ಒಂದು ಸ್ಟ್ಯಾಟಿಸ್ಟಿಕ್ಸ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಏನು ಆ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತಾರೆ, ನೀವು ಹೇಳಿದ ಸತ್ಯ, ಕಾಂಗ್ರೆಸ್ನ ಮೂಲ ಮತದಾರರೇ ಅಹಿಂದ, ಅದು ಸಿದ್ದರಾಮಯ್ಯನವರು ಇರಲಿ ಇಲ್ಲದೆ ಇರಲಿ ಅಂತ ಹೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಸಿದ್ದರಾಮಯ್ಯ ಹೊರತಾದಂಥ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಯಾವ ಸ್ಥಿತಿಯಲ್ಲಿತ್ತು, ತದನಂತರದಲ್ಲಿ ಸಿದ್ದರಾಮಯ್ಯನವರು ಬಂದ ನಂತರದಲ್ಲಿ ಕಾಂಗ್ರೆಸ್ಗೆ ಯಾವ ಬಲ ಬಂತು ಅನ್ನೋದೆಲ್ಲವೂ ಕೂಡ ನೀವು ಚುನಾವಣೆಯಿಂದ ಚುನಾವಣೆಗೆ ನೋಡ್ಕೊಳ್ತಾ ಬಂದಿದ್ದೀರಿ. ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ನೋಡಿ, ಈಗ ತನ್ವೀರ್ ಸೇಠ್ ಅವ್ರದ್ದು ಹೇಳಿದ್ರು, ಈಗ 5 ಜನ ಪರಿಶಿಷ್ಟ ಜಾತಿಯವರಿಗೆ 5 ಜನರನ್ನ ಸಚಿವರನ್ನ ಮಾಡಿದ್ದಾರೆ. ಆ 5 ಜನದಲ್ಲಿ 3 ಬಲಗೈ ಕೊಟ್ಟಿದೆ, ಇನ್ನೊಂದು 2 ಸ್ಥಾನವನ್ನು ಎಡಗೈ ಕೊಟ್ಟು, ಇನ್ನೊಂದು ವಿಶೇಷವಾಗಿ ಐತಿಹಾಸಿಕವಾದಂಥ ನಿರ್ಧಾರ ಏನಪ್ಪ ಅಂದ್ರೆ ಪೌರ ಕಾರ್ಮಿಕರನ್ನು ಕೂಡ ಸಚಿವ ಸ್ಥಾನ ಕೊಡುವಂಥ ಕೆಲಸ ಮಾಡಿದೆ. ಇನ್ನು ನಿಮಗೆ ಪರಿಶಿಷ್ಟ ವರ್ಗದಲ್ಲೂ ಕೂಡ 3 ಜನ ಕೊಟ್ಟಿದ್ದಾರೆ, ಮುಸಲ್ಮಾನರಲ್ಲಿ 3 ಜನ ಕೊಟ್ಟಿದ್ದಾರೆ. ಒಂದು ನೀವು ಹೇಳಿದಾಗೆ ಒಂದು ಎಕ್ಸ್ಟ್ರಾ ಸಭಾಪತಿಗಳನ್ನ ಕೂಡ ಕೊಡಲಿಕ್ಕೆ ಅದನ್ನ ಕೂಡ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳನ್ನ ಇಲ್ಲಿ ತುಂಬಾ ಗಮನಿಸಬೇಕಾಗಿ ಹಿಂದುಳಿದ ವರ್ಗಗಳನ್ನ 7 ಜನರಿಗೆ ಸಚಿವ ಸ್ಥಾನ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಈ ಸರ್ಕಾರ ತುಂಬಾ ಚೆನ್ನಾಗಿ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ದಂಗೆ ನಡಿಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವ್ರ ಕ್ಯಾಪ್ಟನ್ಸಿಲಿ ಇವ್ರು ಹೋಗಿಬಿಟ್ಟು ಕ್ರಿಕೆಟ್ ಆಡಿ ಬಂದ್ಬಿಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಮ್ಯಾಚು ಅನ್ನುವಂಥದ್ದು 2028ರ ಚುನಾವಣೆ ಇವ್ರಿಗೆ ನಿಜವಾದ ಮ್ಯಾಚು, ಈ ಸರ್ಕಾರ ಅಲ್ಲ. ಹಾಗಾಗಿ 28ರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಹೈಕಮಾಂಡು ಇದರಲ್ಲಿ ತುಂಬಾ ಇಂಟರ್ಫಿಯರೆನ್ಸ್ ಮಾಡಿದ್ದಾರೆ, ಮತ್ತೆ ತುಂಬಾ ಅಳದು ಸುರಿದು ಲೆಕ್ಕಾಚಾರ ಹಾಕಿದ್ದಾರೆ. ಇಲ್ಲಿ ಕೇವಲ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರದ್ದು ಮಾತ್ರ ನಡೆದಿಲ್ಲ, ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಪಾತ್ರವೂ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾತ್ರವೂ ಇದೆ, ಹಾಗೆ ಎಐಸಿಸಿಯ ವರಿಷ್ಠರು ಮತ್ತೆ ರಾಹುಲ್ ಗಾಂಧಿ ಅವರ ಇಂಟರ್ಫಿಯರೆನ್ಸ್ ಮತ್ತೆ ಇಚ್ಛಾಶಕ್ತಿಯು ಕೂಡ ಈ ಪಟ್ಟಿ ಪ್ರಕಟ ಆಗಿರೋದು ಇದೆ. ಒಂದು ಕಾಂಗ್ರೆಸ್ಗೆ ಬಹುದೊಡ್ಡ ಸವಾಲಾಗಿರೋಂಥದ್ದು ಏನು ಅಂದ್ರೆ 2 ಈ ಸಂದರ್ಭದಲ್ಲಿ ಈ ಬಹುಶಃ ಏನಾದ್ರು ಆರಂಭದ ದಿನಗಳಾಗಿದ್ರೆ ಇವರು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಸಾಕಷ್ಟು ಸಮಯ ಇರ್ತಿತ್ತು. ಈಗ ಅವ್ರಿಗೆ ಏನಾಗಿದೆ, ಒಂದ್ ಕಡೆ 5 ವರ್ಷ ಸರ್ಕಾರವನ್ನ ಯಾವುದೇ ತರ ತೊಂದರೆ ಆಗದಂಗೂ ಕೂಡ ಪೂರೈಸಬೇಕು, 5 ವರ್ಷದ ನಂತರದಲ್ಲಿ ನಾವು ಇಮಿಡಿಯೇಟ್ ಆಗಿ ಎಲೆಕ್ಷನ್ಗೆ ಹೋಗಬೇಕು. ಈ 2 ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಇವರು ಈ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹಳೆ ಸಚಿವರುಗಳನ್ನ ಕೈ ಬಿಡುವಂಥದ್ದು, ಈಗ ಮೈಸೂರು ಭಾಗದಲ್ಲಿ ತೆಗೆದುಕೊಂಡ್ರೆ ನಿಮಗೆ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವ್ರನ್ನ ಕೈ ಬಿಟ್ಟಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಇನ್ನೊಬ್ಬ ದಲಿತ ಸಮುದಾಯದ ಪ್ರಭಾವಿ ನಾಯಕ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಡುವಂತ ಕೆಲಸ ಮಾಡಿದೆ. ಮತ್ತೆ ಚಾಮರಾಜನಗರಕ್ಕೆ ಪುಟ್ಟರಂಗ ಶೆಟ್ಟಿ ಅವ್ರನ್ನ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿ ಪುಟ್ಟರಂಗ ಶೆಟ್ಟಿ ಅವ್ರನ್ನು ಕೂಡ ಅಲ್ಲಿಗೆ ತಗೊಂಡ್ಬಂದು ಕೂರಿಸೋದ್ರ ಮೂಲಕ ಉಪ್ಪಾರ ಕಮ್ಯುನಿಟಿ ಅವ್ರಿಗೂ ಕೂಡ ಒಂದು ದೊಡ್ಡ, ಯಾಕಂದ್ರೆ ಉಪ್ಪಾರ ಕಮ್ಯುನಿಟಿ ದೊಡ್ಡ ಫ್ಯಾಕ್ಟರ್ ವರ್ಕೌಟ್ ಆಗುತ್ತೆ ಮೈಸೂರು ಮತ್ತೆ ಚಾಮರಾಜನಗರ ಭಾಗದಲ್ಲಿ, ಆ ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ. ಇನ್ನೊಂದು ಕಡೆ ತನ್ವೀರ್ ಸೇಠ್ ಮತ್ತೆ ಜಮೀರ್ ಅಹಮದ್ ಅಂತ ಬಂದಂತ ಟೈಮಲ್ಲಿ ಇವತ್ತು ಕೂಡ ಮುಸ್ಲಿಂ ಸಮುದಾಯಗಳು, ನಾನು ಬಹುಶಃ ಮೈಸೂರಲ್ಲಿ ಕೂತ್ಕೊಂಡು ನಾನು ವೈಯಕ್ತಿಕವಾಗಿ ನಾನು ಈ ಸ್ಟೇಟ್ಮೆಂಟ್ ಕೊಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ. ಜಮೀರ್ ಅಹಮದ್ ಮತ್ತೆ ತನ್ವೀರ್ ಸೇಠ್ ಅವ್ರನ್ನ ಕಂಪೇರ್ ಮಾಡ್ಕೊಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಅವರು ಸಮುದಾಯದ ನಾಯಕತ್ವ ಮತ್ತೆ ಲೀಡರ್ಶಿಪ್ ಅಂತ ವಿಚಾರ ಬಂದಂತ ಟೈಮಲ್ಲಿ ಜಮೀರ್ ಅಹಮದ್ ಅವರೇ ಪ್ರಭಾವಿ ನಾಯಕರಾಗಿ ಉಳ್ಕೋತಾರೆ ವಿನ ಪಾಪ ತನ್ವೀರ್ ಸೇಠ್ ಅವರು ಡಿಸರ್ವ್ ಇದ್ದಾರೆ, ಅರ್ಹರಿದ್ದಾರೆ, ಹಿರಿಯರಿದ್ದಾರೆ, ಅವರಿಗೆ ಮಂತ್ರಿಗಿರಿ ಸಿಗ್ಬೇಕಾಗಿತ್ತು ಅನ್ನೋದೆಲ್ಲವೂ ಕೂಡ ಸರಿ.
ಆಮೇಲೆ ಅವರು ಡಿ ಕೆ ಶಿವಕುಮಾರ್ ಅವ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ದು ಸರಿ, ಅವ್ರಿಗೆ ತನ್ವೀರ್ ಸೇಠ್ ಅವ್ರನ್ನ ಮಾಡಬಾರ್ದು ಅಂತ ವಿರೋಧ ಬಂದಿರೋದು ಕೂಡ ಸತ್ಯನೇ. ಆದ್ರೆ ಇವೆಲ್ಲವರು ಬಂದಂತ ಟೈಮಲ್ಲಿ ನಾವು ಯಾರನ್ನ ಕಳ್ಕೊಂಡ್ರೆ ಕಡಿಮೆ ಡ್ಯಾಮೇಜು, ಯಾರಿಗೆ ಕೊಟ್ರೆ ನಮಗೆ ಲಾಭ ಜಾಸ್ತಿ ಡ್ಯಾಮೇಜು ಅನ್ನೋದ್ರ ಮೇಲೆ ಅವರು ಡ್ಯಾಮೇಜ್ ಕಂಟ್ರೋಲು ಅಥವಾ ಅದರ ಆಧಾರದ ಮೇಲೆ ಈಗ ಕ್ಯಾಬಿನೆಟ್ ಇದನ್ನ ಮಾಡಿದ್ರು. ಯಾಕಂತಂದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಏನು ಜಮೀರ್ ಅಹಮದ್ ಅವ್ರ ಮೇಲೆ ಬಂದಂತ ಆರೋಪ ದಾವಣಗೆರೆ ಚುನಾವಣೆ ನಂತರದಲ್ಲಿ ಇಂಥ ಒಂದು ಡಿಸಿಷನ್ ಆಶ್ಚರ್ಯಕರವಾದಂತ ಡಿಸಿಷನ್ ಜಮೀರ್ ಅಹಮದ್ ಅವ್ರನ್ನ ಕ್ಯಾಬಿನೆಟ್ ತಗೊಂಡಿರೋಂಥದ್ದು. ಆದ್ರೆ ಜಮೀರ್ ಅಹಮದ್ ಅವ್ರನ್ನ ಕೈ ಬಿಟ್ಟು ಮುಸ್ಲಿಂ ಸಮುದಾಯವನ್ನ ಒಗ್ಗೂಡಿಸ್ಕೊಂಡು ತಗೊಂಡು ಹೋಗ್ತೀನಿ ಅನ್ನೋಂಥ ವಿಶ್ವಾಸ ಕಾಂಗ್ರೆಸ್ ಇಲ್ಲದೆ ಇರೋದ್ರಿಂದ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಎಲ್ಲ ಕಡಿಮೆ ಡ್ಯಾಮೇಜ್ ಯಾರಾಗುತ್ತೆ ಜಾಸ್ತಿ ಡ್ಯಾಮೇಜ್ ಯಾರಾಗುತ್ತೆ ಅನ್ನೋದ್ರ ಮೇಲೆ ಮಾಡಿ ಲಾಭ ಯಾರು ನಷ್ಟ ಯಾರು ಅನ್ನೋದಕ್ಕಿಂತ ಡ್ಯಾಮೇಜಸ್ಗಳ ಮೇಲೆ ತಗೊಂಡಿದೆ ಅಂತ ಅನ್ಸುತ್ತೆ ನನಗೆ. ಚಮ್ಮಿಪುರಣಿಗೆ ಸರ್ ಒಂದು ಪ್ರಶ್ನೆ ಇದೆ, ನಾನು ದೀಪಕ್ ಅವ್ರ ಮಾತಿಂದಾನೆ ಕಂಟಿನ್ಯೂ ಮಾಡ್ತಾ, ಸರ್ ಈಗ ನೀವು ಎಂಥದ್ದೇ ಪ್ರಭಾವಿಯಾಗಿರಿ, ಎಷ್ಟೇ ಬಾರಿ ನೀವು ಗೆದ್ದಿರಿ, ನೀವು ಯಾವ ಸಾಂಸ್ಕೃತಿಕ ರಾಜಧಾನಿಯಲ್ಲೇ ನೀವಿರಿ, ಪಾರ್ಟಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಇವತ್ತು ಯಾಕಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಯಾರಾದರೂ ಕೇಳಿದ್ರೆ, ಇದಕ್ಕಿಂತ ಮುಂಚೆ ಟ್ರಬಲ್ ಶೂಟರ ಕೆಲಸ ಮಾಡ್ತಾಯಿದ್ರು ಡಿ ಕೆ ಶಿವಕುಮಾರ್ ಅವರು. ಈ ರಾಜ್ಯದಲ್ಲಿ ಸಮಸ್ಯೆ ಇದೆಯೋ ಕಾಂಗ್ರೆಸ್ಗೆ, ಬೇರೆ ರಾಜ್ಯದಲ್ಲಿ ಸಮಸ್ಯೆ ಇದೆಯೋ ಮುನ್ನುಗ್ಗಿ ಬರ್ತಾಯಿದ್ರು. ತನ್ವೀರ್ ಸೇಠರು ಮೈಸೂರು ಬೌಂಡ್ರಿ ಬಿಟ್ಟುಬಿಟ್ಟು ಮೈಸೂರು ರೋಡ್ ಬಿಟ್ಟುಬಿಟ್ಟು ಅವರು ಬೆಂಗಳೂರು ಕಡೆಗೆ ಜಾಸ್ತಿ ಬರ್ದೇನೇ ಇದ್ದರೆ, ಬೇರೆ ಕಡೆ ಕೆಲಸನೇ ಮಾಡದೇ ಇದ್ದರೆ ಕಷ್ಟ. ಜಮೀರ್ ಅಹಮದ್ ಖಾನ್ ಹಾಗಲ್ಲ. ಜಮೀರ್ ಅಹಮದ್ ಖಾನ್ ಎಲ್ಲೇ ಇರಲಿ, ಅದೆಂಥದೇ ಸನ್ನಿವೇಶ ಇರಲಿ, ಬೈ ಎಲೆಕ್ಷನ್ ಇರಲಿ, ಏನು ಪ್ರಾಬ್ಲಮ್ ಆಗಿರಲಿ, ಆ ಮನುಷ್ಯ ಹೋಗಿದ್ದು ನಿಜ, ದಾವಣಗೆರೆ ಮಟ್ಟಕ್ಕೆ ಆಡಿಯೋ ಬಂದಿದ್ದು ನಿಜ, ಅದಕ್ಕೆ ಅವ್ರು ಸಾರಿ ಕೇಳಿದ್ದು ನಿಜ, ಇವತ್ತಿಗೆ ಮಿನಿಸ್ಟರ್ ಆಗಿದ್ದು ನಿಜ. ಆಗಲೇ ದೀಪಕ್ ಹೇಳ್ತಿದ್ರಲ್ಲ, ಯಾರನ್ನು ನಾವು ಬಿಟ್ಟರೆ ನಮಗೆ ನಷ್ಟ ಕಡಿಮೆ ಆಗುತ್ತೆ, ಯಾರನ್ನು ತೊಗೊಂಡ್ರೆ ಜಾಸ್ತಿ ಲಾಭ ಆಗುತ್ತೆ, ಈ ಕ್ಯಾಲ್ಕುಲೇಷನ್ಸ್ ಮೇಲೆ ಆಗಿರಬಹುದು ಅಂತ ಅಂದ್ಕೊಳ್ಳೋಣ. ಇನ್ನೊಂದಿದೆ ಸರ್, ಈ ಕ್ಯಾಬಿನೆಟ್ಟಲ್ಲಿ ಈ ಬಿ ಜೆ ಪಿ ಅವ್ರದ್ದೊಂದು ಸೂತ್ರ ಇರುತ್ತೆ ಸರ್, ನೀವು ಗಮನಿಸಿರ್ತೀರಿ ಸರ್ ಅದನ್ನು. ಏನಂದರೆ ಈ MP ಬಂತು, ರಾಜ್ಯಸಭಾ ಚುನಾವಣೆಗಳು ಬಂತು, ಇನ್ಯಾವುದೋ MLC ಚುನಾವಣೆಗಳು ಬಂತು ಅಂದಾಗ ಎಲ್ಲರೂ ಯಾವ್ಯಾವುದೋ ಉದ್ಯಮಿಗಳು ಅವ್ರ ಹೆಸರೆಲ್ಲ ಜೋರಾಗಿ ಹೇಳ್ತಾ ಇರ್ತಾರೆ, ಇವರೇ ಆಗ್ಬಿಡ್ತಾರೆ ಅವರೇ ಆಗ್ಬಿಡ್ತಾರಂತೆ ಹಾಗೆ ಹೀಗೆ ಅಂತ. ಆಲ್ ಆಫ್ ಅ ಸಡನ್ ಸರ್ ನಿಮ್ಗೆ ಅವ್ರದ್ದು ಎಲ್ಲಿಂದ ಹೆಸರನ್ನು ತಂದರು, ಅವ್ರು ಯಾವ ವ್ಯಕ್ತಿಗಳು ಅಂತಲೇ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಪರಿಚಯನೇ ಇರಲ್ಲ. ಅವರು ಒಂಥರ ಎಲೆಮರೆ ಕಾಯ್ತಾರ ಇರ್ತಾರೆ, ಅವ್ರನ್ನ ಆಯ್ಕೆ ಮಾಡಿಬಿಡ್ತಾರೆ. ಆದರೆ ಏನು ಮೆಸೇಜ್ ಕೊಡ್ತಾರೆ ಅಂದರೆ ಮುಂದಿನ ಎಲೆಕ್ಷನ್ಗೆ, ನೋಡ್ರಪ್ಪ ಅಂತ ತಳ ಸಮುದಾಯದವರು, ಅಂಥ ಮೂಲೆಯಲ್ಲಿದ್ದಂಥ ವ್ಯಕ್ತಿ, ತುಂಬ ಶ್ರೀಮಂತರನ್ನಲ್ವಂತೆ, 50 ಪೈಸಾ ಖರ್ಚು ಮಾಡಲಿಲ್ವಂತೆ, ಅವರು ಇವತ್ತಿಗೆ MP ಆಗಿಬಿಟ್ರು, ಸೊ ನಮ್ಮನ್ನು ಮಾಡ್ತಾರೆ ಅಂಥೇಳಿ ಕಾರ್ಯಕರ್ತರಿಗೋ ಆ ಸಮುದಾಯದವ್ರಿಗೋ ಒಂದು ಹುರುಪು ತುಂಬುವಂಥ ಕೆಲಸವನ್ನು BJP ಮಾಡ್ತಾರೆ. ಆ ಒಂದು ಸೂತ್ರ ಈ ಕ್ಯಾಬಿನೆಟ್ ಸ್ವಲ್ಪ ಕಾಣಿಸ್ತಾ ಇಲ್ವಾ ಸರ್ ಅಂತ? ಒಂದ್ ರೀತಿನಲ್ಲಿ ಹೇಳೋದಾದ್ರೆ, ಶ್ರೀ ದೇವರಾಜ ಅರಸರವರು ಯಾವ ಮುಖ್ಯಮಂತ್ರಿ ಆಗಿದ್ರಲ್ಲ, ಆವಾಗ ಈ OBCಗಳು ಮತ್ತೆ ಅತ್ಯಂತ ಉಪ ಜನಾಂಗದ ಅವ್ರು ಹೇಳಿದ್ರು, ನಮ್ಮ ಪುಟ್ಟರಂಗ ಶೆಟ್ಟರು ಮೈಸೂರು, ನಾನು ಮೈಸೂರಿಂದ ಬಂದಿರೋದ್ರಿಂದ ಅದನ್ನ ಒಪ್ತೇನೆ ದೀಪಕ್. ಆದ್ರೆ ತನ್ವೀರ್ ಸೇಠ್ ಇದಾರಲ್ಲ, ತನ್ವೀರ್ ಸೇಠ್ಗೆ ಫೈನಾನ್ಷಿಯಲ್ ಕೆಪಾಸಿಟಿನೂ ಇಲ್ಲ, ಮತ್ತೆ ಬೇರೆ ರೀತಿಯಲ್ಲಿ ಈ ಇಡೀ ಕರ್ನಾಟಕದಲ್ಲಿ ಮುಸ್ಲಿಂ ಜನಾಂಗದ ನಾಯಕತ್ವವನ್ನ ನಾನು ವಹಿಸಬಲ್ಲೆ ಅಂತಕ್ಕಂತ ಏನು ಆ ಚಾಕಚಕ್ಯತೆ ಅದ್ರ ಕೊರತೆ ಇದೆ. ಅದರಿಂದ ತನ್ವೀರ್ ಸೇಠ್ ಅವರಿಗೆ ಈ ಒಂದು ಸೆಟ್ ಬ್ಯಾಕ್ ಆಗಿದೆ. ಬಟ್ ಅವ್ರಿಗೆ ಯಾವ ತರ ಒಂದು ನಿಗಮ ಅದನ್ನ ಕೊಡ್ತಾರೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ಏನೇ ಆದ್ರೂ ಜಮೀರ್ ಅಹಮದ್ ಅವರ ಎಂಟ್ರಿ ಇದೆಯಲ್ಲ, ದಟ್ ಶೋಸ್ ದಟ್ ಈಸ್ ಇಂಡಿಸ್ಪೆನ್ಸಿಬಲ್ ಫಾರ್ ಮುಸ್ಲಿಮ್ಸ್. ಯಾಕಂದ್ರೆ ರಿಜ್ವಾನ್ ಅರ್ಷದ್ ಆಗ್ಲಿ, ಸಲೀಂ ಅಹಮದ್ ಆಗ್ಲಿ, ಇವರೆಲ್ಲ ಬೆಂಗಳೂರು ಸೆಂಟ್ರಿಕ್, ಇವರು ಬೆಂಗಳೂರಿಗೆ ಕೇಂದ್ರೀಕೃತವಾದಂತವ್ರು, ಮತ್ತೆ ಇಡೀ ಮುಸ್ಲಿಂ ಜನಾಂಗವನ್ನ ಪ್ರತಿನಿಧಿಸ್ತೀವಿ ಅಂತ ಅವರೇನೆ. ಈ ಜಮೀರ್ ಅಹಮದ್ ವಿರುದ್ಧ ಏನು ಪೈಪೋಟಿ ಅಥವಾ ವೈಮನಸ್ ನಡೀತಲ್ಲ, ಇದಕ್ಕೆ ಇವರೇ ಕಾರಣ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದು. ಜೊತೆಗೆ ಇನ್ನೊಂದು ಅಂಶ ಅಂದ್ರೆ 60 to 65% ನೀವು ಲೆಕ್ಕ ಹಾಕಿದ್ರೆ ದೇವರಾಜ ಅರಸರವರು ಯಾವ ಒಂದು ಸಣ್ಣ ಸಣ್ಣ OBCಗಳಿಗೆ ಕೊಟ್ಟಿದ್ರು ಅದೇ ಇದು ಎದ್ದು ಕಾಣುತ್ತೆ. ಸೊ ಅದೊಂದು ಒಂದು ರೀತಿಯಲ್ಲಿ ಪ್ಯಾಟರ್ನ್ ಆಗಿ ಕಾಂಗ್ರೆಸ್ಗೆ ಅದು ವೋಟ್ ಬ್ಯಾಂಕ್ ಅಂತಕ್ಕಂಥದ್ರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಸಿದ್ದರಾಮಯ್ಯನವರ ಮಾತು ಸ್ವಲ್ಪ ಮಟ್ಟಿಗೆ ನಡೆದಿದೆ. ನಾನು ಆರಂಭದಲ್ಲಿ ಹೇಳಿದ್ದು, ಇದು ಯಾರೋ ಗೆಲುವು ಅಲ್ಲ, ಸಿದ್ದರಾಮಯ್ಯನವ್ರದ್ದು ಅಲ್ಲ, DK ಶಿವಕುಮಾರ್ದು ಅಲ್ಲ, ಹೈಕಮಾಂಡ್ದು ಅಲ್ಲ. ಇವ್ರು ಹೇಳ್ದ ಪತ್ರಕರ್ತರ ಮಿತ್ರರು ಒಂದ್ ರೀತಿ ಹೇಳಿದ್ರಲ್ಲ, ಚುನಾವಣೆಯಲ್ಲಿ ಯಾವ ರೀತಿ ಯಾವ ಸಮುದಾಯಗಳನ್ನ ನಾವು ಒಲಿಸ್ಕೊಳ್ಬಹುದು. ಯಾಕಂದ್ರೆ ಕಾಂಗ್ರೆಸ್ ಇರೋದೇ ಬಂಡವಾಳ OBC. ಈ ಲಿಂಗಾಯತರು ಮತ್ತೆ ಒಕ್ಕಲಿಗರು ಡಿವೈಡೆಡ್. ಜಸ್ಟ್ ಬಿಕಾಸ್ ಶಿವಕುಮಾರ್ ಇಸ್ ಚೀಫ್ ಮಿನಿಸ್ಟರ್, ಆಲ್ ಒಕ್ಕಲಿಗಾಸ್ ವಿಲ್ ನಾಟ್ ವೋಟ್ ಫಾರ್ ಕಾಂಗ್ರೆಸ್, ಅದು ಬೇರೆ ವಿಷಯ. ಏನೇ ಆಗ್ಲಿ, ಶಿವಕುಮಾರ್ ಈಸ್ ಆಲ್ಸೋ ಎನ್ ಆರ್ಗನೈಸೇಷನ್ ಮ್ಯಾನ್. ಅವ್ರ ಹತ್ರ ಇರೋ ರಿಸೋರ್ಸಸ್, ಮತ್ತೆ ಈಸ್ ದ ರಿಚೆಸ್ಟ್ ಚೀಫ್ ಮಿನಿಸ್ಟರ್ ನಂಬರ್ 2 ಇನ್ ದಿ ಕಂಟ್ರಿ. ಸೊ ಇವರು ಪಕ್ಷಕ್ಕೆ ಯಾವ ರೀತಿ ಒಂದು ರೀತಿಯಲ್ಲಿ ಹಣಕಾಸಿನ ಮತ್ತು ಆರ್ಗನೈಸೇಷನ್ ಅಲ್ಲ ಅಥವಾ ಬೇರೆ ಸ್ಕಿಲ್ಗಳು ಈ ರೀತಿಯ ಒಂದು ಇದನ್ನ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ ಎಲ್ಲ ಕಡೆ. ಅಸ್ಸಾಮಲ್ಲಿ ಒಂದ್ ಬಿಟ್ಟು ಬೇರೆ ಕಡೆ ಅವರು ಯಶಸ್ವಿಯಾಗಿದ್ದಾರೆ ಟು ಎ ಗ್ರೇಟ್ ಎಕ್ಸ್ಟೆಂಟ್. ಸೊ ಇದು ಒಂದಿದೆ. ಇನ್ನು ಮೂರನೇದು ಏನಂದ್ರೆ, ನಾಗೇಂದ್ರ ಅಂತ ಕಳಂಕಿತ ವ್ಯಕ್ತಿಗೆ
ಇವರು ಮತ್ತೆ ಕೊಟ್ಟಿರ್ತಕ್ಕಂಥದ್ದು ಒಂದ್ ರೀತಿಯಲ್ಲಿ ಅದು ಕಾಂಗ್ರೆಸ್ಗೆ ಒಳ್ಳೇದಾಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಕಾರಣ ಏನು, ವಾಲ್ಮೀಕಿ ನಿಗರದ ಹಗರಣವನ್ನ ತೆಗೆದುಕೊಂಡ್ರೆ ಇವತ್ತು ಅವರು ಟೋಟಲ್ ಆಗಿ ಎಕ್ಸಾಂಡೇಟ್ ಆಗಿಲ್ಲ, ಏನೋ ಒಂದು ತನಿಖೆನಲ್ಲಿ ಒಂದ್ ರೀತಿ ವಿಳಂಬ ಇರ್ಬೋದು, ಏನೇ ಇರ್ಬೋದು, ಬಟ್ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಆ ಹಣ ಬೇರೆ ಕಡೆಗೆ ವರ್ಗಾವಣೆ ಆಗಿ ಮತ್ತೆ ಅದು ವಾಪಸ್ ಬರೋದು, ಇವೆಲ್ಲವನ್ನು ನೋಡಿದಾಗ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಜೊತೆಗೆ ಈ ಕೊಡಗಿಗೆ ಅವರು ಯಾವುದೇ ರೀತಿಯ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಪೊನ್ನಣ್ಣ ವಾಸ್ ಡೂಯಿಂಗ್ ಗುಡ್ ವರ್ಕ್ as advisor to chief minister and man of legal advice expertise and all that. Adar jotege HK Patil, he is also a very capable minister in the central part of Karnataka. Davangere bidi alli Mallikarjuna avರೆಲ್ಲ ಇರುವಾಗ ಅದು ಇಟ್ ಇಸ್ ಎ ಸೇಫ್ ಲ್ಯಾಂಡ್, ಅದರಿಂದ ಅದು ಭದ್ರಕೋಟೆ. ಆದ್ರೆ ಈ HK Patil ರವರ ಏನು ಒಂದು ವಲಯ ಇದೆ, ಅವರಿಗೆ ಬಹಳ ಅನುಭವ ಇದೆ. ಆಸ್ ಎ ಲಾ ಮಿನಿಸ್ಟರ್ ಹ್ಯಾಡ್ ಡನ್ ಗುಡ್. ಸಂತೋಷ್ ಲಾಡ್ ಇಸ್ ಗುಡ್, ಇಸ್ ಕಮಿಂಗ್ ಬ್ಯಾಕ್ ಟು ಕ್ಯಾಬಿನೆಟ್ ಇಸ್ ಗುಡ್ ಫಾರ್ ಕ್ಯಾಬಿನೆಟ್. ಯಾಕಂದ್ರೆ ಇವರೆಲ್ಲ ಆಯಾ ಕ್ಷೇತ್ರದಲ್ಲಿ ತಮ್ಮ ಪರಿಣಿತಿಯಿಂದ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ. ಸೊ ಕೋಲಾರ, ಚಿಕ್ಕಮಗಳೂರು, ಗದಗ, ಕೊಡಗು ಈ ಒಂದು ಏನು ಡಿಸ್ಟ್ರಿಕ್ಟ್ಗಳಿದೆ, ಇವುಗಳಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಕೇವಲ 17 ಅಥವಾ 18 ಜಿಲ್ಲೆಗಳಿಗೆ ಕೊಟ್ಟಿದೆ, ಬೆಂಗಳೂರಿಗೆ ಪ್ರಧಾನವಾಗಿದೆ. ಮತ್ತೆ ಒಕ್ಕಲಿಗರು, ಲಿಂಗಾಯತರು ಹೆಚ್ಚಿನ ಸ್ಥಾನವನ್ನ ಗಳಿಸಿದ್ದಾರೆ. ಒಂದ್ ರೀತಿಯಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೋಕ್ಕಿಂತ ಒಂದ್ ರೀತಿಯಲ್ಲಿ ಈ ಒಂದು ವಲಯಗಳು ಏನಿದೆಯಲ್ಲ, ಗುಂಪುಗಳು, ಅದರಲ್ಲಿ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥವ್ರು ಮತ್ತೆ ಶಿವಕುಮಾರ್ ಪರವಾಗಿರ್ತಕ್ಕಂಥವ್ರು ಎಲ್ಲರನ್ನೂ ಸೇರಿಸ್ಕೊಂಡು ಕಾಂಗ್ರೆಸ್ ಒಂದು ರಿಸ್ಕ್ ತಗೊಂಡಿದೆ. ಇಟ್ಸ್ ಅ ಬಿಗ್ ರಿಸ್ಕ್. ಯಾಕೆ ಬಿಗ್ ರಿಸ್ಕ್ ಅಂದ್ರೆ ಮಹಿಳೆಗೆ ಸ್ಥಾನವನ್ನೇ ಕೊಟ್ಟಿಲ್ಲ ಕಾಂಗ್ರೆಸ್. ಬಿಜೆಪಿ ಹೇಳುತ್ತೆ ನಾವು 33% ರಿಸರ್ವೇಶನ್ ಕೊಡ್ತೀವಿ, ಈಗ ಒಂದು ಅಸ್ತ್ರ ಸಿಕ್ಕಂಗಾಯ್ತು ಯಾರಿಗೆ, ಬಿಜೆಪಿ ಅವರಿಗೆ. ಬಟ್ ಇವರು ಒಂದು ಸ್ಥಾನವನ್ನ ಮಹಿಳೆಯಿಂದನೇ ತುಂಬಬಹುದು. ಆದ್ರೆ ಶ್ರೀಮತಿ ಗಾಯತ್ರಿ ಶಾಂತೇಗೌಡ ಅವರು ಹೊಸಬರು, ಯುವ ನಾಯಕಿ, ಅವರನ್ನ ಇವರು ಯಾಕೆ ಈ ರೀತಿ ರೆಕಮೆಂಡ್ ಮಾಡಿ ಅದನ್ನ ಅಪ್ರೂವಲ್ ಲಿಸ್ಟ್ ಕಳಿಸಿ ಇನ್ನೊಂದು ಲಿಸ್ಟ್ ಅನ್ನ ತಯಾರು ಮಾಡಿ ಅವರಿಗೆ ಪ್ರಮಾಣ ವಚನ ನೀಡಲಿಲ್ಲ ಅಂತಕ್ಕಂಥದ್ದು ಮಹಿಳೆಯರಿಗೆ ಆಗಿರ್ತಕ್ಕಂಥ ಒಂದು ಅವಮಾನ. ಅಥವಾ ಒಂದು ರೀತಿಯಲ್ಲಿ ಮಹಿಳೆಯರ ಬಗ್ಗೆ ಕಾಂಗ್ರೆಸ್ ಕಾಳಜಿ ಇಲ್ಲ, ಅವರನ್ನ ನೆಪಕ್ಕೆ ಉಪಯೋಗಿಸ್ತಾರೆ. ಅವರಿಗೆ ಉಪಸಭಾಪತಿ ಇದನ್ನ ಕೊಟ್ಟಿರ್ಬೋದು, ಆದ್ರೆ ಅದು ಒಂದ್ ರೀತಿನಲ್ಲಿ ಬೇರೆ ಯಾವ್ದು ರೀತಿಯಲ್ಲಿ ಆಗುದಿಲ್ಲ. ಅನೇಕ ಮಹಿಳಾ ಏನು MLA-ಗಳಿದ್ದಾರೆ, 5 ಜನ ಇದ್ದಾರೆ. ಆ 5 ಜನದಲ್ಲಿ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಬೋದಿತ್ತು. ಸೊ ಅದರಿಂದ ಇದು ಒಂದು ರೀತಿನಲ್ಲಿ ಒಂದು ರಿಸ್ಕ್ ತಗೊಂಡಿದ್ದಾರೆ ಕಾಂಗ್ರೆಸ್ನವರು ಅನ್ನೋದು ನನ್ನ ಅಭಿಪ್ರಾಯ. ಫೈನ್. ನಾನು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ. ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ದೀಪಕ್ ಇದ್ದಾರೆ, ಅವ್ರು ಕೇಳ್ತೀನಿ ನಾನು. ದೀಪಕ್ ಅವ್ರು ಒಂದು ಪ್ರಶ್ನೆ ಇತ್ತು ನಂದು. ಇಲ್ಲಿ ನೋಡಿ, ಈಗ ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾತನಾಡುವುದಾದರೆ ಒಂದು ಕಳಂಕ ಬಂತು ಜಮೀರ್ ಅಹಮದ್ ಖಾನ್ ಅವರಿಗೆ. ಇವರೇ ಒಂದಷ್ಟು ಜನರಿಗೆ ಹೇಳಿ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ಸೋಲುವಂತೆ ಮಾಡಬೇಕು ಎನ್ನುವ ಮೆಸೇಜನ್ನು ಸ್ಥಳೀಯವಾಗಿದ್ದಂಥ ಮುಸ್ಲಿಂ ಮುಖಂಡರುಗಳಿಗೆ, ಬೂತ್ ಮಟ್ಟದ ನಾಯಕರುಗಳಿಗೆ ಇವರು ರವಾನೆ ಮಾಡಿದ್ರು. ಆಡಿಯೋ ವೈರಲ್ ಆಯಿತು. ಇದರ ಮೇಲೆ ಜಮೀರ್ ಅಹಮದ್ ಖಾನ್ ವಿರುದ್ಧವಾಗಿ ಶಿಸ್ತು ಕ್ರಮ ಕೂಡ ಒಂದು ಕಡೆ ಜಾರಿಯಾಯಿತು. ಅದಾದಮೇಲೆ ಜಮೀರ್ ಅಹಮದ್ ಖಾನ್ ಯಾರು ಸಿದ್ದರಾಮಯ್ಯನವ್ರಿಗೆ ಗಳಸ್ಯ ಕಂಠಸ್ಯ ಆಗಿದ್ದರೋ, ಸಿದ್ದರಾಮಯ್ಯನವರು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಮೀರ್ ಅಹಮದ್ ಖಾನ್ ಅವ್ರ ಕಡೆಯಿಂದ ಅಂತ ಹೇಳಿ ಒಂದು ಡಿಸ್ಟೆನ್ಸಲ್ಲಿ ಅವರು ಇದ್ದರು. ಇದೊಂದು ಭಾಗ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ರಿಜ್ವಾನ್ ಅರ್ಷದ್, ಇತರ ಕೆಲ ನಾಯಕರು, ಇದೇ DK ಶಿವಕುಮಾರ್ ಕಡೆ ಕ್ಲೋಸ್ ಇದ್ದಂಥವರು ಇದನ್ನು ಜಾಸ್ತಿ ಹೈಲೈಟ್ ಮಾಡಿದ್ರು. ಈ ಥರದ್ದು ಆಗ್ಬಿಟ್ಟಿದೆ ಅಂತ ಹೇಳಿ. ಅಂದರೆ ಯಾವ ಜಮೀರ್ ಹಗಲು ರಾತ್ರಿ ಸಿದ್ದರಾಮಯ್ಯ ಅಂತ ಅವರೊಂದು ಬ್ಯಾಟಿಂಗ್ ಮಾಡ್ತಾಯಿದ್ರು, ಫೀಲ್ಡಿಂಗ್ ಮಾಡ್ತಾಯಿದ್ರು ಸಿದ್ದರಾಮಯ್ಯನವ್ರಿಗೋಸ್ಕರವಾಗಿ, ಈ ಕಡೆ ಅದು DK ಶಿವಕುಮಾರ್ ಕಡೆಗೆ ರಿಜ್ವಾನ್ ಅವರು ಶುರುವಾದರು. ಈಗ ರಿಜ್ವಾನ್ ಅವರು ಕ್ಯಾಬಿನೆಟ್ಗೆ ಬಂದರು, ಜಮೀರ್ ಅವರು ಕ್ಯಾಬಿನೆಟ್ಗೆ ಬಂದರು. ಅಟ್ ದ ಸೇಮ್ ಟೈಮ್ SS ಮಲ್ಲಿಕಾರ್ಜುನ್ ಅವರು ಕಟ್ಟ ಕಡೆಯ ಗಳಿಗೆಯಲ್ಲಿ ಅವರು ಕ್ಯಾಬಿನೆಟ್ಗೆ ಎಂಟ್ರಿ ಆದರು. SS ಮಲ್ಲಿಕಾರ್ಜುನ್ ಅವರು, ಈಗ ರಿಜ್ವಾನ್, ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಕ್ಯಾಬಿನೆಟ್ಲಿ ಕೂತ್ಕೊಂಡ್ರೆ ಹೇಗಿರುತ್ತೆ ಅಂತ ದೀಪಕ್? ರಮಾಕಾಂತ್, ಒಂದು ಅಲ್ಲ, ನಿಮ್ಮ ವಿಶ್ಲೇಷಣೆ, ನಿಮ್ಮ ಅಬ್ಸರ್ವೇಷನ್ನು ಚೆನ್ನಾಗಿದೆ. ಒಂದು ನೀವು ಹೇಳಿದಂಥ ಪ್ರಶ್ನೆ ಏನಂದರೆ, ಚುನಾವಣೆಗಳ ಸಂದರ್ಭದಲ್ಲಿ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋ ಒಂದು ಇದೆಯಲ್ಲ, ಆಟ ಇದೆಯಲ್ಲ, ಒಳಾಟಗಳಿದಾವಲ್ಲ, ರಾಜಕೀಯ ಒಳಾಟಗಳು. ಈ ಒಳಾಟಗಳು ಎಲ್ಲ ರಾಜಕೀಯ ಪಕ್ಷಗಳಿದ್ದಾವೆ. ನಾನು ಟು ಬಿ ವೆರಿ ಸಾರಿ ಟು ಸೇ ದಿಸ್, ಎಲ್ಲ ನಾಯಕರುಗಳು ಮಾಡಿದ್ದಾರೆ, ಎಲ್ಲ ಪಕ್ಷದಲ್ಲೂ ಇದು ನಡೆದಿದ್ದಾವೆ. ಇವೆಲ್ಲವೂ ಕೂಡ ಆಯಾ ಸಂದರ್ಭಕ್ಕೆ ತಕ್ಕಾಗೆ ನಡೆದಿರ್ತದೆ. ಕಾಂಗ್ರೆಸ್ ಪಕ್ಷ ಅಂತಂದು ಹೇಳ್ದಂಗೆ ನಾವು ಕಣ್ಣು
ಮುಚ್ಕೊಂಡು ಅಭ್ಯರ್ಥಿ ಯಾರೇ ಆಗಿರಲಿ ನಾವು ಗೆಲ್ಲಿಸ್ಕೋಬೇಕು ಅನ್ನುವಂಥದ್ದೆಲ್ಲ ಅದೆಲ್ಲ ಆ ಕಾಲ ಹೋಯ್ತು. ಈಗ ಎಲ್ಲರೂ ಏನಂತಂದ್ರೆ ಅವರವರ ರಾಜಕೀಯ ಅಸ್ತಿತ್ವಗಳಿಗೋಸ್ಕರ ಬಹಳಷ್ಟು ಪ್ರಕ್ರಿಯೆ ನಡೀತದೆ. ನನಗೆ ನಡೆದಿದೆ ಹಿಂದೇನು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಚುನಾವಣೆ ಆದಮೇಲೆ 2018ನಲ್ಲೂ ಕೂಡ ಕಾಂಗ್ರೆಸ್ಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ರಿಪೋರ್ಟ್ ಹೋಗಿದೆ, 23 ರಿಪೋರ್ಟ್ ಹೋಗಿದೆ. ಅದು ಎಲ್ಲ ಸಮಯಲ್ಲೂ ಆ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದಿದ್ದಾವೆ. ಕೆಲವು ಸಂದರ್ಭ ಯಾಕೆ ದೊಡ್ಡ ದೊಡ್ಡ ನಾಯಕರುಗಳು ಚುನಾವಣೆಯಲ್ಲಿ ಸೋತ್ರು ಅನ್ನೋ ಪ್ರಶ್ನೆ ಕೇಳಿದಾಗ ಇವೆಲ್ಲವೂ ಕೂಡ ನಡೆದಿರ್ತದೆ. ಆದರೆ ಇಲ್ಲಿ ರಿಜ್ವಾನು ಮತ್ತೆ ಇವ್ರ ವಿಚಾರ ಬಂದಾಗ, ನೀವು ನಮ್ಮ ಜಮೀರ್ ಅಹಮದ್ ಅವ್ರ ವಿಚಾರ ಬಂದಾಗ ನನ್ನ ಅಬ್ಸರ್ವೇಷನ್ಸ್ ಹೇಳ್ತಾ ಇದ್ದೀನಿ ನಿಮ್ಗೆ. ಏನಾಗಿದೆ ಅಂತಂದ್ರೆ ತನ್ವೀರ್ ಸೇಠ್ ಅವ್ರನ್ನ ಕೈ ಬಿಟ್ಟು ರಿಜ್ವಾನ್ ಅವ್ರಿಗೆ ಕೊಟ್ಟಿದ್ರಿಂದ ಏನಿದೆ ಅಂತಂದ್ರೆ, ರಿಜ್ವಾನ್ ಅವರು ಶಿವಾಜಿ ನಗರ ಕ್ಷೇತ್ರದಿಂದ ಅವರು MLA ಆಗಿರ್ಬೋದು, ಆದ್ರೆ ರಿಜ್ವಾನ್ಗೆ ನರಸಿಂಹರಾಜ ಕ್ಷೇತ್ರದಲ್ಲಿ ಒಂದು ದೊಡ್ಡ ಇಡ್ತಾ ಇದೆ. ಯಾಕಂದ್ರೆ ರಿಜ್ವಾನ್ ಅವರು ಈ ಹಿಂದೆ ರಾಜಕೀಯ ಚುನಾವಣೆ ಆರಂಭ ಮಾಡಿದಂಥ ಟೈಮಲ್ಲಿ ಈ ವಾಸ್ ಅ ಸ್ಟ್ರಾಂಗ್ ಟಿಕೆಟ್ ಕಂಟೆಂಡರ್ ಫ್ರಮ್ NR ಕಾನ್ಸ್ಟಿಟ್ಯೂನ್ಸಿ ವೇರ್ ಇವತ್ತು ತನ್ವೀರ್ ಸೇಠ್ ಅವರು ಪ್ರತಿನಿಧಿಸ್ತಾರೆ ನರಸಿಂಹರಾಜ ಕ್ಷೇತ್ರದ. ಆ ನರಸಿಂಹರಾಜ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ನ ತುಂಬಾ ಪ್ರಬಲ ಅಭ್ಯರ್ಥಿಯಾಗಿದ್ದವರು, ಆಕಾಂಕ್ಷಿಯಾಗಿದ್ದರು ರಿಜ್ವಾನ್. ಇವು ಯಾವುದೇ ಕಾರಣಕ್ಕೂ ಕೂಡ ನಾವು ತನ್ವೀರ್ ಸೇಠ್ ಅವ್ರನ್ನ ದಾಟಿ ನಾನು ಟಿಕೆಟ್ ತರಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸತ್ಯ ಅರ್ಥ ಆದ್ಮೇಲೆ ರಿಜ್ವಾನ್ ಅವರು ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ಆದ್ರೆ ರಿಜ್ವಾನ್ ಅವರ ಬೇರ್ಗಳು, ನೆಟ್ವರ್ಕ್, ರಾಜಕೀಯವಾದಂತ ನೆಟ್ವರ್ಕ್ ಎಲ್ಲ ಇಲ್ಲಿ ನರಸಿಂಹರಾಜ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಹಾಗಾಗಿ ತನ್ವೀರ್ ಸೇಠ್ಗೆ ಕೊಡದೇ ಇದ್ರೂ ಕೂಡ ರಿಜ್ವಾನ್ ಅವ್ರು ಕೊಡೋದ್ರ ಮೂಲಕ ಒಂದ್ ಕಡೆ ಮುಸ್ಲಿಂ ಪ್ರಾತಿನಿಧ್ಯನೂ ಉಳ್ಕೊಂಡಂಗಾಗುತ್ತೆ. ಅಲ್ಲಿ ದಾವಣಗೆರೆಯಲ್ಲಿ ರಿಜ್ವಾನ್ ಮಾಡಿದಂತ ಕೆಲಸಕ್ಕೆ ನಾವು ಕೃತಜ್ಞತೆ ಸಲ್ಲಿಸಂಗಾಗುತ್ತೆ. ಮತ್ತೆ ನರಸಿಂಹರಾಜ ಕ್ಷೇತ್ರದಲ್ಲಿ ಆಗುವಂತ ಡ್ಯಾಮೇಜ್ ನ ರಿಜ್ವಾನ್ ಕಂಟ್ರೋಲ್ ಮಾಡೋ ಶಕ್ತಿ ಇದೆ ಅನ್ನೋ ಒಂದು ಇದ್ರ ಮೇಲೆ ಆಲೋಚನೆ ಮೇಲೆ ಕೊಟ್ಟಿರ್ಬೋದು. ಬಟ್ ಒಂದು ಸರ್ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಈ ಬಾರಿ ಕ್ಯಾಬಿನೆಟ್ ರಿಶಫಲ್ ಮಾಡೋ ಸಂದರ್ಭ ನನಗೆ ಅನ್ನಿಸ್ತಾ ಇರೋದು, ಕಾಂಗ್ರೆಸ್ ಸರ್ಕಾರ ಹೈಕಮಾಂಡು 28ರ ಚುನಾವಣೆಯನ್ನ ಏನು ಗಮನದಲ್ಲಿ ಇಟ್ಕೊಂಡಿದ್ಯೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ 29ರ ಪಾರ್ಲಿಮೆಂಟ್ ಚುನಾವಣೆಯನ್ನ ಅವ್ರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಪಾರ್ಲಿಮೆಂಟ್ ಯಾಕಂದ್ರೆ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದೇ ಕಾಂಗ್ರೆಸ್ಗೆ ಬಹುದೊಡ್ಡ ಸ್ಥಾನವನ್ನು ತಂದ್ಕೊಡಕ್ ಸಾಧ್ಯ ಆಗುವಂಥದ್ದು. ಮತ್ತೆ ಅಧಿಕಾರಕ್ಕೆ ಕಾಂಗ್ರೆಸ್ ಏನಾದ್ರು ಬಂದ್ರೆ 28ಕ್ಕೆ 29ಕ್ಕೆ ಕೇಂದ್ರದಲ್ಲಿ ಅದು ಕರ್ನಾಟಕ ಒಂದು ಬೂಸ್ಟ್ ಆಗಬೇಕು ಅನ್ನೋದು ಒಂದು ನಿರೀಕ್ಷೆ ಇರೋದ್ರಿಂದ ಅವರು ಕೇಂದ್ರದ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ರಾಜ್ಯದ ಚುನಾವಣೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಬರಲೇಬೇಕು ಅಂತ. ಅದು ಸಿದ್ದರಾಮಯ್ಯನವ್ರಿಗೆ ಆ ಇಚ್ಛಾಶಕ್ತಿ ಇದೆಯಾ, DK ಶಿವಕುಮಾರ್ ಇಚ್ಛಾಶಕ್ತಿ ಇದೆಯಾ, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಸ್ಥಳೀಯ ರಾಜಕೀಯ ಕರ್ನಾಟಕ ಪಾಲಿಟಿಕ್ಸ್ ಒಳಗಡೆ ಅದು ಇಂಪಾರ್ಟೆನ್ಸಿ ಪಡ್ಕೊಂಡ್ರು. ಆಸ್ ಅ ಹೋಲ್ ಆಫ್ ಕಾಂಗ್ರೆಸ್ ಎಐಸಿಸಿ ಕಾನ್ಸಂಟ್ರೇಟ್ ಮಾಡ್ತಿರೋದೇ 2029. ಒಂದು ಎರಡನೇದಾಗಿ ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಅಂಶ ಏನಂತಂದ್ರೆ, ಇವ್ರಿಗೆ ಜಮೀರ್ ಅಹಮದ್ ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡೋದ್ರ ಮೂಲಕ ಒಂದು ದೊಡ್ಡ ಇದು ನಡೀತು, ಷಡ್ಯಂತ್ರ ನಡೀತು. ಅವ್ರು ಮಾಡಿದ್ದು ದೊಡ್ಡ ಅಪರಾಧ ಅನ್ನೋ ತರದಲ್ಲಾಗಿತ್ತು. ಅವೆಲ್ಲವೂ ಮಾಡಿದಂಥದ್ದು. ಯಾಕಂತಂದ್ರೆ ಜಮೀರ್ ಅಹಮದ್ ಅವರು ಎಲ್ಲರನ್ನ ದಾಟಿ ಹೊಂಟೋಗಿದ್ರು. ಜಮೀರ್ ಅಹಮದ್ ಲೀಡರ್ಶಿಪ್ ಇದೆ ನೋಡಿ ಸರ್, ಎಲ್ಲಾ ಪಕ್ಷಗಳಲ್ಲೂ ತಮ್ಮ ಸಮುದಾಯದ ನಾಯಕತ್ವವನ್ನು ಒಪ್ಕೋಬೇಕು. ಒಕ್ಕಲಿಗರಿಗೆ ನಾ ಡಾಮಿನೇಟ್ ಆಗಬೇಕು, ನಾನು ಮುಸಲ್ಮಾನರಿಗೆ ನಾ ಡಾಮಿನೇಟ್ ಲೀಡರ್ ಆಗಿರ್ಬೇಕು, ನಾನು ಲೀಡರ್ ಆಗಿರ್ಬೇಕು, ಲಿಂಗಾಯತರಿಗೆ ನಾನು ಲೀಡರ್ ಆಗಿರ್ಬೇಕು, ಕುರುಬರಿಗೆ ನಾನು ಲೀಡರ್ ಆಗಿರ್ಬೇಕು ಅನ್ನುವಂತ ಎಲ್ಲಾ ನಾಯಕರ ಇಚ್ಛೆ ಆಗಿರ್ತದೆ. ಮತ್ತೆ ಒಂದು ಸಣ್ಣದ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಒಂದು ನಾವು ಮರ್ತ್ವಿ ಚರ್ಚೆಯಲ್ಲಿ. ಈಗ ಮಂಡ್ಯ ರಾಜಕಾರಣ ತೆಗೆದುಕೊಂಡ್ರೆ ಮಂಡ್ಯ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಚಲುವರಾಯಸ್ವಾಮಿ ಅನೇಕ ಹಿಂದೆ ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಅನೇಕ ಮಂತ್ರಿಗಳನ್ನ ಕೈ ಬಿಟ್ಟರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಾಗೆ ಏನ್ ಚಲುವರಾಯಸ್ವಾಮಿ ಅವರು ಮತ್ತೆ ರೀ ಎಂಟ್ರಿ ಯಾಕೆ ತಗೋತಾರೆ, ರೀ ಎಂಟ್ರಿ ಯಾಕೆ ಕೊಟ್ಟರು ಚಲುವರಾಯಸ್ವಾಮಿ ಅವರಿಗೆ ಅಂತಂದ್ರೆ, ಈ ವಾಂಟ್ ಟು ಫೇಸ್ HD ಕುಮಾರಸ್ವಾಮಿ ಇನ್ ಮಂಡ್ಯ. ಮಂಡ್ಯದಲ್ಲಿ ಒಕ್ಕಲಿಗ ಸಮುದಾಯವನ್ನ, ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅಥವಾ ಹಾಸನ ಆಗಿರ್ಬೋದು, ಈ ಭಾಗಗಳಲ್ಲಿ ಒಕ್ಕಲಿಗರನ್ನ ಪ್ರಭಾವಶಾಲಿ ಆಗಿರುವಂತ HD ಕುಮಾರಸ್ವಾಮಿಯ ನಾಯಕತ್ವವನ್ನ ಎದುರಿಸಬೇಕು ಅಂದ್ರೆ ಚಲುವರಾಯಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿರೋದು ಇನ್ನೆವಿಟಬಲ್ ಟು ದಿ ಕಾಂಗ್ರೆಸ್, ಅನಿವಾರ್ಯ ಕಾಂಗ್ರೆಸ್ಗೆ. ಇಲ್ಲ ಅಂತಂದ್ರೆ ಕಾಂಗ್ರೆಸ್ನ ಅಲ್ಲಿ ಲೀಡರ್ಶಿಪ್ ತಗೊಂಡು ಹೋಗಕ್ಕಾಗಲ್ಲ, ಒಕ್ಕಲಿಗ ಲೀಡರ್ಶಿಪ್ ನಡೆಯಲ್ಲ. ಹಾಗಾಗಿ ಏನ್ ಮಾಡಿದ್ದಾರೆ, ಇಟ್ಲಕ್ಕೆ ಒಂದಂದ್ರೆ ಚದುರಂಗದ ಆಟದ ಒಳಗಡೆ ಯಾರ್ಯಾರನ್ನ ಕಟ್ಟಕ್ಕೆ, ಯಾರ್ಯಾರನ್ನ ತಗೊಬಂದು ಮುಂದೆ ನಿಲ್ಲಿಸಬೇಕು, ಯಾರ್ಯಾರಿಗೆ ಎದುರಾಳಿಗಳಾಗಿ ಯಾರ್ಯಾರನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ತುಂಬಾ. ಅದಕ್ಕಾಗಿಯೇ ಇಷ್ಟು ತಡವಾಗಿ ಈಗ ಹೈಕಮಾಂಡ್ ತೀರ್ಮಾನ ಪ್ರಕಟ ಮಾಡಿದೆ. ಎಲ್ಲಾ ತರದ ಲೆಕ್ಕಾಚಾರಗಳನ್ನ ಹಾಕೊಂಡೆ ಕೌಂಟರ್ ಪಾರ್ಟ್ ಗಳನ್ನ ರೆಡಿ ಮಾಡ್ಕೊಂಡಿದೆ. ಮಂಡ್ಯದಲ್ಲಿ ಯಾರು ಕೌಂಟರ್ ಮಾಡಬೇಕು, ಚಾಮರಾಜನಗರದಲ್ಲಿ ಯಾರು ಕೌಂಟರ್ ಮಾಡಬೇಕು, ಮೈಸೂರಿನಲ್ಲಿ ಯಾರು ಕೌಂಟರ್ ಪಾರ್ಟ್ ಆಗಿ ಇಟ್ಕೋಬೇಕು, ಈ ತರದ ಒಂದು ಕೌಂಟರ್ ಪಾರ್ಟ್ ಪಾಲಿಟಿಕ್ಸ್ ನ ಇಟ್ಕೊಂಡು ಇವರು ಕ್ಯಾಲ್ಕುಲೇಟಿವ್ ಆಗಿ ಈ ಕ್ಯಾಬಿನೆಟ್ ನ ರೀಶಫಲ್ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಒಂದು ಪ್ರಶ್ನೆ ಇಲ್ಲಿ ಆ ಲೆಕ್ಕಕ್ಕೆ ಬಂದರೆ, ಈ ಫುಟ್ಬಾಲಲ್ಲಿ ಮ್ಯಾನ್ ಟು ಮ್ಯಾನ್ ಮಾರ್ಕಿಂಗ್ ಅಂತ ಕರೀತಾರೆ ಸರ್. ಮ್ಯಾನ್ ಟು ಮ್ಯಾನ್ ಮಾರ್ಕಿಂಗ್, ಸಪೋಸ್ ಮೆಸ್ಸಿಯನ್ನು ಇಬ್ಬರಾದರೂ ಸರಿ, ಮೆಸ್ಸಿಗೋಸ್ಕರ ನನ್ನ 3 ಪ್ಲೇಯರ್ಸ್ ಅಲ್ಲಿ ಡಿಫೆನ್ಸ್ಗೆ ಇದ್ಬಿಟ್ರು ಸರಿ, ಮೆಸ್ಸಿನ ಆ ಕಡೆ ಈ ಕಡೆ ಓಡಾಡಕ್ಕೆ ಬಿಡಬಾರ್ದು. ಒಂದು, ಈಗ ಸ್ಪೇನ್ ಏನು ಮಾಡಿಬಿಟ್ರು ಫೈನಲ್ ಮ್ಯಾಚಲ್ಲಿ ಅಂದರೆ ಪಾಸಿಂಗ್ ಲೈನೇ ಸ್ಟಾಪ್ ಮಾಡಿಬಿಟ್ರು. ಎಲ್ಲರೂ ಮೆಸ್ಸಿನ ಕಟ್ ಆಗ್ತಾರೆ ಅಂತ ನೋಡಿದ್ರೆ ಮೆಸ್ಸಿ ಕಡೆಗೆ ಬಾಲೇ ಬರೆದ ರೀತಿಯಲ್ಲಿ ಪಾಸಿಂಗ್ ಲೈನೇ ಕಟ್ ಮಾಡಿಬಿಟ್ಟಿದ್ರು. ಈ ಪಾಸಿಂಗ್ ಲೈನು ಕೆಲವು ಕಡೆ ವರ್ಕ್ ಆಗಬಹುದು, ಬಟ್ ಐ ಡಿಫರ್ ವಿತ್ ಮೈಸೂರು ಅಂತ ಬಂದಾಗ ನಿಮಗೆ ಮೈಸೂರು ಆ್ಯಂಡ್ ಬೆಂಗಳೂರು ರೂರಲಲ್ಲಿ ಸರ್ ಯಾರ್ದು ಏನೇನೋ ಕ್ಯಾಲ್ಕುಲೇಷನ್ಸ್ ಇತ್ತು.
ರೂರಲ್ಗೆ ತಂದು ಮಂಜುನಾಥ್ ಅವ್ರನ್ನ ಇಟ್ಟರು, ಮೈಸೂರು ತಂದು ರಾಜವಂಶಸ್ಥದ ಕುಡಿ ಇಟ್ಬಿಟ್ರು. ಆವಾಗ ಇದರಲ್ಲಿ ಮುಸ್ಲಿಮು ಹಿಂದೂ ಅದು ಇದು ಯಾರಿಗೋ ಬೈಟ್ ತೊಗೊಳಕ್ಕೆ ಹೋದಾಗ ಸರ್ ರಾಜರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್, ಚಪ್ಪಲಿ ಬಿಟ್ಬಿಟ್ಟು ಮಾತಾಡ್ತೀನಿ, ಚಪ್ಪಲಿ ಬಿಟ್ಟು ಮಾತಾಡಿದ್ದು ನಾನು ನೋಡಿದ್ದೀನಿ. ಚಪ್ಪಲಿ ಬಿಟ್ಬಿಟ್ಟ ಅವನು, ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸರ್ ನಾವು ಚಪ್ಪಲಿ ಬಿಟ್ಟಬೇಕು, ಅವ್ರು ಋಣದಲ್ಲಿ ನಾವು ಇದ್ದೀವಿ ಅಂತ. ಆ ಕ್ಯಾಲ್ಕುಲೇಷನ್ಸ್ ಬೇರೆ. ಇದರ ಆಚೆಗೆ ಸರ್ ನಾನು ಪರ್ಟಿಕ್ಯುಲರ್ ಆಗಿ ನಾನು ದಾವಣಗೆರೆ ಅಂತ ಬಂದಾಗ ಹೆವಿ ವೆಯ್ಟ್ ಓಕೆ ಸರ್, ಕಾಂಗ್ರೆಸ್ಗೆ ಹೆವಿ ವೆಯ್ಟ್ ಓಕೆ, ಓವರ್ ವೆಯ್ಟ್ ಓಕೆನಾ ಅಂತ. ಒಂದೇ ಮನೆ, ಒಬ್ಬರು MP, ಒಬ್ಬರು MLA, ಇನ್ನೊಬ್ಬರು ಈಗ ಮಿನಿಸ್ಟ್ರು, ಇದು ಎಷ್ಟು ಆ ಫ್ಯಾಮಿಲಿಗೆ ಎಷ್ಟು ಅಂತ ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಪ್ರಶ್ನೆ ಕೇಳಲ್ವಾ ಸರ್? ಕೇಳಬಾರ್ದಾ ಅದು? ಒಂದು ರೀತಿನಲ್ಲಿ ನಾನು ಬಿಗಿನಿಂಗ್ನಲ್ಲಿ ಹೇಳಿದೆ ನಿಮಗೆ, ದಾವಣಗೆರೆ ಇದರಲ್ಲಿ SS ಮಲ್ಲಿಕಾರ್ಜುನ್ಗಿಂತ ಅವ್ರ ತಂದೆಯವರು ಶಾಮನೂರ್ ಶಿವಶಂಕರಪ್ಪನವರು ಇದಾರಲ್ಲ, ಅವರ ಪ್ರಭಾವ ಮತ್ತೆ ಕಾಂಗ್ರೆಸ್ಸಿಗೆ ಅವರು ನೀಡಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ಅದು ಶಿವಕುಮಾರ್ ಅವ್ರಿಗಿಂತ ಹೆಚ್ಚಿನ ರೀತಿಯಲ್ಲಿದೆ. ಯಾಕಂದ್ರೆ ಶಿವಕುಮಾರ್ ಇತ್ತೀಚೆಗೆ ಒಂದು ರೀತಿಯ 10-12 ವರ್ಷದಲ್ಲಿ ಪ್ರಬಲವಾಗಿ ಎದ್ದು ಕಾಣ್ತಾ ಇದ್ದಾರೆ. ಮತ್ತೆ ಅವರ ಹಣಕಾಸಿನ ಏನು ಸೌಲಭ್ಯಗಳು ಅಥವಾ ಅನುಕೂಲಗಳು ಅಡ್ವಾಂಟೇಜ್ ಇದೆ ಅದನ್ನ ಅವರು ಪಕ್ಷಕ್ಕೋಸ್ಕರ ಉಪಯೋಗಿಸಿದ್ದಾರೆ ಅದರಲ್ಲಿ. ಆದ್ರೆ ಶಾಮನೂರ್ ಶಿವಶಂಕರಪ್ಪನವ್ರ ಬಗ್ಗೆ ಒಂದ್ ಮಾತಿದೆ ದಾವಣಗೆರೆನಲ್ಲಿ, ನೀವ್ ಹೇಳಿದ್ದು ನಿಜ, ಒಂದು ಕಾಂಟ್ರಡಿಕ್ಷನ್. ಏನು MLA ಮಗ ಮತ್ತೆ MP ಅವ್ರ ಮಿಸಸ್ ಅವ್ರ ಹೆಂಡತಿ ಮತ್ತೆ ಇವರು ಉತ್ತರ ದಾವಣಗೆರೆ ಕ್ಷೇತ್ರದ. ಬಟ್ ಅಲ್ಲಿ ಒಂದು ಸೋಶಿಯೋ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ ಈ ಪರ್ಟಿಕ್ಯುಲರ್ ಫ್ಯಾಮಿಲಿ ಇದೆಯಲ್ಲ ಅದರ ಪ್ರಭಾವ ಬಹಳ ಒಂದು ರೀತಿಯಲ್ಲಿ ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೆ ಪ್ಲಸ್ ಹಣಕಾಸಿನ ದೃಷ್ಟಿಯಿಂದ ಶಿವಕುಮಾರ್ಗೆ ಹತ್ತತ್ರ ಅವ್ರನ್ನ ಕೌಂಟರ್ ಮಾಡೋದು ಅಥವಾ ಅನೇಕ 8-10 ಕ್ಷೇತ್ರಗಳನ್ನ ಸುತ್ತಮುತ್ತಲು ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಬಳ್ಳಾರಿ ಇಷ್ಟು ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಗಳ ಹಣಕಾಸಿನ ಖರ್ಚನ್ನು ನೋಡ್ಕೊಳ್ತಕ್ಕಂಥ ಶಕ್ತಿ ಅವರಿಗಿದೆ. ಸೊ ಅದರಿಂದ ಶಾಮನೂರ್ ಮಲ್ಲಿಕಾರ್ಜುನ ಅವರನ್ನ ಬಿಟ್ಟು ಇವರು ಏನ್ ಮೊದಲನೇ ಪಟ್ಟಿ ಕೊಟ್ರಲ್ಲ, ನನಗೂ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯ್ತು. ಏನಪ್ಪಾ ಇದು ಬಸವಂತಪ್ಪ ಅನ್ನೋರಿಗೆ ಕೊಟ್ಟಿದ್ದಾರೆ, ಪಾಪ ಅವರು ಒಂದು ಹಿಂದುಳಿದವರು ಇರ್ಬೋದು, ಬಟ್ ಅವರಿಗೆ ಈ ರೀತಿಯ ಪ್ರಭಾವ ಇಲ್ಲ. ಸೊ ಅದನ್ನ ಲೆಕ್ಕಾಚಾರ ಹಾಕೊಂಡ್ ಮಾಡಿದ್ರು. ಮತ್ತೆ ಎರಡನೇದು, ದೀಪಕ್ ಒಂದ್ ಮಾತು ಹೇಳಿದ್ರು, ಏನು ಜಮೀರ್ ಅಹಮದ್ ಪಕ್ಷದ್ರೋಹ ಮಾಡಿದ್ದಾರೆ ಅಂತಕ್ಕಂಥ ಆಪಾದನೆ ಇದ್ರು, ಸಿದ್ದರಾಮಯ್ಯನವ್ರು ಸಿಟ್ಟಿದ್ರು, ಅವ್ರನ್ನ ಒಂದು ಮೊದಲನೇ ಇದರಲ್ಲಿ ಸೇರಿಸದೇ ಇದ್ರು ಇಷ್ಟು ದಿವಸ ಅವ್ರಿಗೆ ಕಾಯಿಸಿದ್ದೇನಂದ್ರೆ ಜಮೀರ್ ಅಹಮದ್ ಒಂದು ರೀತಿಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ಬಹಳ ಹೆಚ್ಚಾಗಿ ಅನುಕೂಲ ಪಕ್ಷಕ್ಕೆ ಅಂತಕ್ಕಂಥ. ಅಂದ್ರೆ ಏನಾಯ್ತು, ಕಾಂಗ್ರೆಸ್ನಲ್ಲಿ ರಾಜಣ್ಣ ಅವರಿಗೆ ಬಹಳ ಶಿಸ್ತಿನ ಕ್ರಮ ತೆಗೆದುಕೊಂಡು ಅವ್ರನ್ನ ಮಿನಿಸ್ಟ್ರಿಯಿಂದಾನೇ ಹೊರಗೆ ಹಾಕಿದ್ರು. ಆದ್ರೆ ಜಮೀರ್ ಅಹಮದ್ ವಿಷಯದಲ್ಲಿ ಮೈನಾರಿಟಿ ಒಂದು. ಎರಡನೇದು, ಅವರು ದೀಪಕ್ ಹೇಳ್ದಂಗೆ ಮುಸ್ಲಿಂ ಜನಾಂಗದಲ್ಲಿ ಇವರು ಹೆಚ್ಚು ಪ್ರಭಾವಶಾಲಿ ಉಂಟು. ಮತ್ತೆ ರಿಜ್ವಾನ್ ಬಗ್ಗೆ ಮೈಸೂರದೆಲ್ಲ ಹೇಳಿದ್ರು ಇರ್ಬೋದು, ಅವೆಲ್ಲ ಒಂದ್ ರೀತಿಯಲ್ಲಿ ತನ್ವೀರ್ ಸೇಠ್ ಎಷ್ಟರ ಮಟ್ಟಿಗೆ ಅದನ್ನು ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಿಂದೆ G. ಪರಮೇಶ್ವರ್ ಅವರನ್ನು ಸೋಲಿಸುವಾಗ ಒಂದು ಸಿದ್ದರಾಮಯ್ಯನವರ ಪಾತ್ರ ಇತ್ತು ಎನ್ನುವುದು ಇದ್ರೂ ಸಹ ಕಾಂಗ್ರೆಸ್ ಅಲ್ಲಿ ಶಿಸ್ತಿನ ಒಂದು ಕ್ರಮ ತೆಗೆದುಕೊಳ್ಳಿ. ಕಾರಣ ಸಿದ್ದರಾಮಯ್ಯನವರು ಇಸ್ ಎ ಸ್ಟ್ರಾಂಗ್ ಲೀಡರ್. ಅವರ ಶಿವಕುಮಾರ್ ಸೋತಿದ್ರಿಂದ ಅವರು ಮುಖ್ಯಮಂತ್ರಿಗಳಾದ್ರು. ಅದರಿಂದ ಈ ರೀತಿಯ ಕಾಂಗ್ರೆಸ್ ಪಕ್ಷದಲ್ಲೂ ಇದೆ ಮತ್ತೆ ಬಿಜೆಪಿ ಪಕ್ಷದಲ್ಲೂ ಇದೆ. ಅದರಿಂದ ಯಾವ ಪಕ್ಷದಲ್ಲೂ ಇಲ್ಲ. ಮೂರನೇ ಪಾಯಿಂಟ್ ಅವ್ರು ಏನ್ ಹೇಳಿದ್ರು, 2028ರ ಚುನಾವಣೆ ಮತ್ತು 2029ರ ಚುನಾವಣೆ ಪತ್ರಕರ್ತರಾಗಿ ದೀಪಕ್ ಅವರು ಊಹೆ ಮಾಡತಕ್ಕಂಥದ್ದು ಒಂದು ರೀತಿಯಲ್ಲಿ ಒಂದು ಲಾಜಿಕ್ ದೃಷ್ಟಿಯಿಂದ ಹೇಳ್ಬೋದು. ಬಟ್ ಲಾಜಿಕ್ ಕೆನಾಟ್ ಬಿ ಪ್ರೂಫ್. ಈ ಪ್ರೂಫ್ ಪಾಯಿಂಟ್ ಆಫ್ ವ್ಯೂ ತೆಗೆದುಕೊಳ್ಳೋದಾದ್ರೆ 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಈಗೇನ್ 135 ಕ್ಷೇತ್ರಗಳಿದೆ, ಅಷ್ಟು ಕ್ಷೇತ್ರ ಬರ್ತದೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಅಂತಕ್ಕಂಥದ್ದು ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ ನನ್ನ ಅಭಿಪ್ರಾಯ. ಅದಕ್ಕೊಂದು ಮಾತು ಹೇಳ್ತೀನಿ. ಕಾರಣ ಏನು, ಈ ಒಂದು ಸಂಪುಟದಲ್ಲಿ ಇರ್ತಕ್ಕಂಥವರ ಅರ್ಹತೆ, ಪರ್ಫಾರ್ಮೆನ್ಸ್ ಏನಿದೆ, ಮತ್ತೆ ಅವರುಗಳು ಕರ್ನಾಟಕದ ಅಭಿವೃದ್ಧಿಗೆ ಕೊಡ್ತಕ್ಕಂಥ ಕಾಣಿಕೆ ಏನಿದೆ, ಪಕ್ಷಕ್ಕಲ್ಲ, ಪಕ್ಷಕ್ಕೆ ಇವ್ರು ಎಲ್ಲರೂ ದುಡ್ಡು ಕೊಡ್ತಾರೆ, ಪಕ್ಷ ಇವ್ರು ಎಲ್ಲರನ್ನೂ ಉಪಯೋಗಿಸ್ಕೊಳ್ಳುತ್ತೆ, ಪಕ್ಷ ಇವ್ರ ಜಾತಿಯನ್ನು ಉಪಯೋಗಿಸ್ಕೊಳ್ಳುತ್ತೆ. ಆದ್ರೆ ಕರ್ನಾಟಕದ ಅಭಿವೃದ್ಧಿಗೆ ಮತ್ತೆ ಏನು ಬಿಜೆಪಿಯವರು ಕಳಂಕ ಹೊತ್ತು ಅಧಿಕಾರವನ್ನು ಕಳ್ಕೊಂಡ್ರೆ 40% ಕರಪ್ಟ್ ಎನ್ನುವ ಸರ್ಕಾರ ಇತ್ತಲ್ಲ, ಆ ಸರ್ಕಾರದ ಒಂದು ಕೆಟ್ಟ ಹೆಸರನ್ನ ಕಾಂಗ್ರೆಸ್ ಸಹ ಹೊತ್ತು ಕೊಡುದು ಅಂತಕ್ಕಂಥದ್ದು. ಈಗ KPSC ಹಗರಣ ತೆಗೆದುಕೊಳ್ಳಿ, ಮತ್ತೆ ಮಧು ಬಂಗಾರಪ್ಪ ಒಬ್ಬ ಮಂತ್ರಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಪರ್ಫಾರ್ಮೆನ್ಸ್ ಏನು, ಅದೇ ರೀತಿ ಅನೇಕರು, ನಾನು ನಾಗೇಂದ್ರನ್ ಹೇಳಿದ್ದೆ, ಇದೇ ರೀತಿಯ ಒಂದು ಇವ್ಯಾಲ್ಯೂಯೇಷನ್ ಆಫ್ ದಿ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು ಇಲ್ಲಿ ಕಾಣ್ತಾ ಇಲ್ಲ. ಅಂದ್ರೆ ಕಾಂಗ್ರೆಸ್ ಬಹಳ ದೊಡ್ಡ ರಿಸ್ಕ್ ತಗೊಳ್ತಾ ಇದೆ. ಯಾಕಂದ್ರೆ HK ಪಾಟೀಲ್, ಗುಂಡೂರಾವ್, TB ಜಯಚಂದ್ರ, ಆಮೇಲೆ ದೇಶಪಾಂಡೆ, ಈ ರೀತಿ ಮಹದೇವಪ್ಪ ಇಂಥ ಅನುಭವಿ ಸಚಿವರನ್ನ ಬಿಟ್ಟಿರ್ತಕ್ಕಂಥದ್ದು ಹೊಸ ಯುವಕರಿಗೆ ಹೊಸ ರಕ್ತಕ್ಕೆ ಬೆಲೆ ಕೊಡಬೇಕು ಅಥವಾ ಚೇತನ ನೀಡಬೇಕು ಅಂತಕ್ಕಂಥದ್ದು ನಿಜ. ಬಟ್ ಇವೆಲ್ಲವೂ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಒಂದು ದೊಡ್ಡ ರಿಸ್ಕ್ ತೆಗೆದುಕೊಂಡಿದೆ. ಅದರಿಂದನೇ ಇದು ನಾಟ್ ಎ ಹಾರ್ಮೋನಿಯಸ್
and a kind of united kind of cabinet that DK Shivakumar is leading. So ಒಂದ್ ರೀತಿಯಲ್ಲಿ ದೊಡ್ಡ ರಿಸ್ಕ್ ತೆಗೆದುಕೊಂಡಿದೆ. 4ನೇ ಪಾಯಿಂಟ್ ರಮಕಾಂತ್ ಹೇಳ್ತೀನಿ, ಇನ್ನು 10-20 ಸೆಕೆಂಡ್ ಅಲ್ಲಿ. ಈಗ ಏನು ಕುಮಾರಸ್ವಾಮಿ ಅವರ ಪಾತ್ರ ಇದೆ, ಅವ್ರನ್ನ ಇವ್ರು ಹೇಳಿದ್ರು ಚಲುವರಾಯ ಸ್ವಾಮಿ ಅವರನ್ನ ಮಂಡ್ಯದಲ್ಲಿ ಅವ್ರನ್ನ ಕೌಂಟರ್ ಮಾಡ್ತಾರೆ ಅಂತ. ಅದು ಕರ್ನಾಟಕದ ರಾಜಕೀಯ ಅಷ್ಟು ಸುಲಭ ಅಲ್ಲ. ಕರ್ನಾಟಕ ಜನ ಪ್ರಬುದ್ಧ ಮತದಾರರು. ಆ ಪ್ರಬುದ್ಧ ಮತದಾರರಿಗೆ ಒಂದ್ ರೀತಿಯಲ್ಲಿ ಥರ್ಡ್ ಫ್ರಂಟ್, ಒಂದು ರೀಜನಲ್ ಪಕ್ಷವಾಗಿ ಈಗ ಏನು JDS ಇದೆ, ಅದು ದೇವೇಗೌಡರ ಸಹಾನುಭೂತಿ ಮತ್ತೆ ಕೇಂದ್ರ ಸರ್ಕಾರದ ಒಂದು ರೀತಿಯಲ್ಲಿ ಅವರಿಗೆ ಇರ್ತಕ್ಕಂಥ ಬೆಂಬಲ, ಮತ್ತೆ ಕುಮಾರಸ್ವಾಮಿ ಅವರು ಯಾವ ರೀತಿ ರಾಜಕೀಯ ದಾಳಗಳನ್ನ ಚಲಿಸ್ತಾ ಇದ್ದಾರೆ, ಅವ್ರಿಗೆ ಕೌಂಟರ್ ಮಾಡ್ತಾರೆ. ಯಾರು ಶಿವಲಿಂಗೇಗೌಡರಿಗೆ ಆಗ್ಲಿ ಚಲುವರಾಯ ಸ್ವಾಮಿಗೆ ಆಗ್ಲಿ, ಅವರು ಪಕ್ಷದ ವಿರೋಧಿ, ಪಕ್ಷವನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು ಅಂತಕ್ಕಂಥ ಒಂದು ರೀತಿಯ ವೈಮನಸ್ಸು ಇರೋದ್ರಿಂದ ಈ ಒಂದು ಸನ್ನಿವೇಶದಲ್ಲಿ 28ಕ್ಕೆ ಮತ್ತೆ ಮುಂದೆ 29 ಅಂತೂ ದೊಡ್ಡ ಪ್ರಶ್ನೆ. ಅದು ಯಾರಿಗೂ ಸ್ಪ್ಲಿಟ್ ವರ್ಡಿಕ್ಟ್ ಏನೇ ಆಗ್ಲಿ, ಈ ಎಲ್ಲಾ ಸನ್ನಿವೇಶಗಳನ್ನ ನಾವು ಗುರುತಿಸೋದಾದ್ರೆ ಈ ಒಂದು ಕ್ಯಾಬಿನೆಟ್ ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಎಷ್ಟರ ಮಟ್ಟಿಗೆ ಮತ್ತೆ ಒಂದು ಅಧಿಕಾರಕ್ಕೆ ಬರ್ಲಿಕ್ಕೆ ಅವಕಾಶ ಕೊಡುತ್ತೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಂತಕ್ಕಂಥದ್ದು ನನ್ನ ವಿಶ್ಲೇಷಣೆ. ಎಷ್ಟೇ ರೀತಿಯಲ್ಲಿ ನಾವು ಲಾಜಿಕ್ ಆಗಿ ತರ್ಕಬದ್ಧವಾಗಿ ಊಹಾಪೋಹದಿಂದ ಅನೇಕ ಉತ್ತರಗಳನ್ನ ಅಥವಾ ಒಂದು ರೀತಿಯಲ್ಲಿ ಲೈನ್ ಆಫ್ ಥಿಂಕಿಂಗ್ ಅನ್ನ ಹೇಳ್ಬೋದು. ಆದ್ರೆ ಕರ್ನಾಟಕದ ಮತದಾರರು ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾರೆ. ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನ ಕೊಟ್ಟಿದ್ದಾರೆ ಈ ಸರ್ಕಾರ, ಮತ್ತೆ ಮಹಿಳೆಯರಿಗೆ ಎಷ್ಟರ ಮಟ್ಟಿಗೆ ಇವರು ಗೌರವವನ್ನ ಕೊಡ್ತಾರೆ ಅಥವಾ ಅವಕಾಶವನ್ನ ಕೊಡ್ತಾರೆ. ಒಬ್ಬ ಮಹಿಳೆಗೂ ಸ್ಥಾನ ಇಲ್ಲ. 5 MLAಗಳಿದ್ದಾರೆ, ಅದರಲ್ಲಿ ಬಹಳ ಪ್ರತಿಭಾವಂತರಿದ್ದಾರೆ. ಮತ್ತೆ ಈಗ ಕೊಟ್ಟಿರ್ತಕ್ಕಂಥ ಲೇಡಿ ಸಹ ಬಹಳ ಯುವ ಒಂದು ಶಕ್ತಿಯಾಗಿ ಇರ್ತಕ್ಕಂಥ ಒಬ್ಬ ಮಹಿಳೆಯಾಗಿ. ಸೊ ಇಂಥವರನ್ನ ಬಿಟ್ಟಿರ್ತಕ್ಕಂಥದ್ದು ಒಂದ್ ರೀತಿಯಲ್ಲಿ ದೊಡ್ಡ ತಪ್ಪು ಅಥವಾ ರಿಸ್ಕ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಫೈನ್. ಎಕ್ಸೆಲ್ PU ಕಾಲೇಜ್ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ. ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ದೀಪಕ್ ಅವ್ರಿಗೊಂದು ಪ್ರಶ್ನೆ ಇತ್ತು ನಂದು. ದೀಪಕ್ ಅವ್ರನ್ನ ಈ BJP ಟ್ರಿಕ್ಸ್ ಅಥವಾ ಚುನಾವಣಾ ಸಂದರ್ಭದಲ್ಲಿ BJP ಏನು ಮಾಡಿದೆ ಅಂತ ಚೆಕ್ ಮಾಡ್ಕೊಂಡಾಗ ಅದು ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ಬೇರೆ ಬೇರೆ ರಾಜ್ಯಗಳ ಉಲ್ಲೇಖ ಮಾಡಬಲ್ಲೆ, ಗುಜರಾತು ಸೇರಿಸ್ಕೊಳ್ಬಲ್ಲೆ ನಾನು. ಏನು ಮಾಡ್ತಾರೆ, ಯಾವುದೋ ಶಾಸಕ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಯಾವುದೋ ಮಂತ್ರಿ ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂದ ತಕ್ಷಣ ಅದೇ ಒಂದು ಅಸಮಾಧಾನ ಇರುತ್ತೆ, ಕೆಲಸ ಮಾಡಿಲ್ಲ ಅಂತೇಳಿ ಎಲೆಕ್ಷನ್ ಬಂತು ಅಂದ ತಕ್ಷಣವೇ ಫುಲ್ಲು ಫೇಸ್ ಚೇಂಜ್ ಮಾಡಿಬಿಡ್ತಾರೆ, ಟಿಕೆಟೇ ಬೇರೆಯವ್ರಿಗೆ. ಅಂದರೆ ಇಡೀ ಸರ್ಕಾರಕ್ಕೆ ಕೆಲಸ ಮಾಡದೇ ಇರೋ ಸರ್ಕಾರ ಅಂತ ಒಂದು ಕೆಟ್ಟ ಹೆಸರು ಬಂದುಬಿಟ್ಟಿರುತ್ತೆ. ಇವರೇನು ಮಾಡಿಬಿಡ್ತಾರೆ, ಅವ್ರು ಯಾರಿಗೂ ಒಂದು 30-40 ಜನ ಟಿಕೆಟ್ ಕೊಡಲ್ಲ, ಅವ್ರಿಗೆ 40 ಜನ ಟಿಕೆಟೇ ಕೊಡಲ್ಲ ಅವ್ರಿಗೆ. ಎಲ್ಲ ಫ್ರೆಶ್ ಫೇಸನ್ನು ಅದರಲ್ಲಿ ಒಳಗಡೆ ಸೇರಿಸ್ಬಿಡ್ತಾರೆ. ಅವರು ಎಲೆಕ್ಷನ್ ಗೆಲ್ತಾರೆ. ನೋಡಿದ್ರೆ ಇನ್ನೂ ಜಾಸ್ತಿ ಸೀಟ್ ಗೆದ್ರಂತೆ BJP ಅವರು, ಇನ್ನೂ ಕಳೆದ ಬಾರಿಗಿಂತ 25 ಸೀಟ್ ಜಾಸ್ತಿ ಬಂತಂತೆ ಅಂತ ಈ ಸುದ್ದಿ ನಾವು ಓದಿದ್ದೀವಿ. ಇಲ್ಲಿ ಈ ಒಂದು ಕ್ಯಾಬಿನೆಟ್ ನಾವು ಚೆಕ್ ಮಾಡಿಕೊಂಡಾಗ ನನಗೆ ಬೇಕಿರುವವರನ್ನು ನಾನು ಆಯ್ಕೆ ಮಾಡಿಕೊಳ್ಳುವುದು ಬೇರೆ, ಪಂದ್ಯ ಗೆಲ್ಲುವ ತಂಡವನ್ನೇ ನಾನು ಆಯ್ಕೆ ಮಾಡಿಕೊಳ್ಳೋದು ಬೇರೆ ಅಂತ ಏನಾದರೂ ಕಾಣಿಸ್ತಾ ಇದೆಯಾ ಇದರಲ್ಲಿ? ಅನೇಕರು ಅವರವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಲ್ಲಿದ್ದಾರಾ? ಕ್ಷೇತ್ರದ ಆಚೆ ಈಚೆ ಅವ್ರಿಗಂತ ಕಂಟ್ರೋಲ್ ಇಲ್ಲ, ಅಂತ ಹೋಲ್ಡ್ ಇಲ್ಲ, ಅವರೇನೋ ಮಾಡಲಾರರು. ಒಂದು ಮಿನಿಸ್ಟರ್ ಅಂತ ಬಂದಾಗ ಅಟ್ಲೀಸ್ಟ್ ಒಂದು 4 ವಿಧಾನಸಭಾ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರಿ ಗೆಲ್ಲಿಸಿಕೊಂಡು ಬರಬಲ್ಲ ಆ ತಾಕತ್ತು ಇರಬೇಕಾಗತ್ತೆ ಆ ವ್ಯಕ್ತಿಗೆ. ಅದು ಕಾಣಿಸ್ತಿದೆ ನಿಮಗೆ ಕ್ಯಾಬಿನೆಟ್ನಲ್ಲಿ ಅಂತ? ಇಲ್ಲ, ಎರಡೂ ಇದೆ. ನೀವು ಹೇಳಿದ್ದು ನಿಮ್ಮ ಅಬ್ಸರ್ವೇಷನ್ನು ಬ್ಯೂಟಿಫುಲ್, ಕರೆಕ್ಟಾಗಿದೆ. ಬಟ್ ಆದರೆ 100ಕ್ಕೆ 100ರಷ್ಟು ಇಲ್ಲ. ಈಗ ಕೆಲವು ನಾಯಕರುಗಳನ್ನು ಹೋಲಿಸ್ಕೊಂಡಾಗ ಈಗ ನೀವು ನೋಡ್ರಿ, ಮೈಸೂರಿನಲ್ಲಿ ಈಗ ನರೇಂದ್ರ ಸ್ವಾಮಿ ಅವರು ಮಳವಳ್ಳಿಗೆ ಸೀಮಿತವಾದಂಥವ್ರು, ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ ಕಾನ್ಸ್ಟಿಟ್ಯೂನ್ಸಿಗೆ ಸೀಮಿತವಾದವರು. ಒಂದು ಸ್ವಲ್ಪ ಬೇರೆ ಬೇರೆ ಕಡೆ ಸಣ್ಣ ಕೊಳ್ಳೇಗಾಲ ಇಂಥ ಭಾಗದಲ್ಲಿ ಒಂದು ಸ್ವಲ್ಪ ಅದರ ಪರಿಣಾಮಗಳು ಬೀರುತ್ತದೆ. ಅದೇ ಚಲುವರಾಯ ಸ್ವಾಮಿ ಅವರು ಬಂದಾಗ ನೀವು ಹೇಳಿದ ವಾದ ಸರಿ. ಚಲುವರಾಯ ಸ್ವಾಮಿ ಅವರು ಇಡೀ ಮಂಡ್ಯನ ಕಂಟ್ರೋಲ್ ಮಾಡ್ತಾರೆ. ಇಡೀ ಮಂಡ್ಯದಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದೆ. 7 ವಿಧಾನಸಭಾ ಕ್ಷೇತ್ರದ ಮೇಲೆ ಕೂಡ ಇವ್ರದ್ದು ಚಲುವರಾಯ ಸ್ವಾಮಿ ಅವ್ರದ್ದು ಪ್ರಭಾವ ಇದೆ. ಅವ್ರು 4-5 ಕ್ಷೇತ್ರ ತಾಲೂಕುಗಳನ್ನ ಗೆಲ್ಸ್ಕೊಬರೋ ಶಕ್ತಿ ಇದೆ. ಜಮೀರ್ ಅಹಮದ್ ಅವ್ರಿಗೆ ಆ ಶಕ್ತಿ ಇದೆ. ಆ ಥರದನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು, ಯಾವುದೇ ಒಂದು ಸಚಿವ ಸ್ಥಾನ ಕೊಡಬೇಕಾದ್ರೆ ಇಲ್ಲಿ ಜಾತಿವಾರು, ಉಪಜಾತಿವಾರು, ಜಿಲ್ಲಾವಾರು, ಕ್ಷೇತ್ರವಾರು ಎಲ್ಲವನ್ನೂ ಕೂಡ ಪರಿಗಣಿಸಬೇಕಾಗ್ತದೆ. ಆಮೇಲೆ ನೀವು ಹೇಳಿದ ಒಂದು ಸರಿ BJP ಅವ್ರದ್ದು ನೀವು ವಿಚಾರ ಹೇಳಿದ್ರಲ್ಲ, ಆ ಥರದ್ದು ಕೂಡ ಇಲ್ಲಿ ಕಾಂಗ್ರೆಸ್ಸಲ್ಲಿ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಪರ್ಫಾರ್ಮೆನ್ಸ್ ವಿಚಾರ ಬಂದಾಗ ತುಂಬಾ ಎಲಿಗೇಷನ್ಸ್ ಬಂತು. ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವ್ರ ಬಗ್ಗೆ ತುಂಬಾ ಎಲಿಗೇಷನ್ಸ್ ಬಂತು. ಅವರು ಒಂದೇ ಒಂದಿನ 3 ವರ್ಷದಲ್ಲಿ ಒಂದೇ ಒಂದು ಸಮಾಜ ಕಲ್ಯಾಣ ಒಂದು ಹಾಸ್ಟೆಲ್ಗಳಿಗೆ ವಿಸಿಟ್ ಕೊಡಲಿಲ್ಲ ಅವರು ಅಂತೇಳಿ.
ಅವ್ರು ಆಚೆಗೆ ಬರಲಿಲ್ಲ ಅನ್ನೋದು ಒಂದು ಅಲಿಗೇಷನ್ಸ್ಗಳು. ಪರ್ಫಾರ್ಮೆನ್ಸ್ ದೃಷ್ಟಿಯಲ್ಲೂ ಕೂಡ ಕೆಲವು ಲೀಡರ್ಗಳನ್ನ ಟಾರ್ಗೆಟ್ ಮಾಡಿದ್ದಾರೆ, ಪರ್ಫಾರ್ಮೆನ್ಸ್ ದೃಷ್ಟಿಯಿಂದಲೂ ಕೂಡ ಎಲಿಗೇಷನ್ಸ್ಗಳ ದೃಷ್ಟಿಯಿಂದಲೂ ಮಾಡಿದ್ದಾರೆ. ಅಂದರೆ ಕೆಲವು ವಿದ್ಯೆಯನ್ನು BJPಯಿಂದನೂ ಎರವಲು ಪಡ್ಕೊಂಡಿದೆ ಕಾಂಗ್ರೆಸ್, ಕೆಲವು ತನ್ನದು ಒಳಗಡೆ ಇರುವಂಥ ವಿದ್ಯೆಯನ್ನು ಕೂಡ ಇಲ್ಲಿ ಅಪ್ಲೈ ಮಾಡಿದೆ. ಮತ್ತೆ ಸರ್ ಹೇಳಿದಾಗೆ ನಮ್ಮ ವಿಶ್ಲೇಷಕರು ಹೇಳಿದಾಗೆ ಹಿಂದೆ ಪ್ರತಿಪಾದನೆ ಮಾಡಿದಾಗ 28 ಮತ್ತು 29 ಎರಡೂ ಕೂಡ ಅವ್ರ ಮುಂದೆ ಇರುವಂಥ ಬಹುದೊಡ್ಡ ಮ್ಯಾಚ್ಗಳಾಗಿರೋದ್ರಿಂದ 29 ಫೈನಲ್ ಮ್ಯಾಚ್ ಆದ್ರಿಂದ ನಾವು ಇದನ್ನು ಕ್ವಾರ್ಟರ್ ಫೈನಲ್ ನಾವು ಗೆಲ್ಲೇಬೇಕು ಅನ್ನುವಂಥದ್ದು ಕಾನ್ಸೆಪ್ಟ್ ಮೇಲೆ ಎಲ್ಲ ಪ್ರಯೋಗಗಳು ಮಾಡಿದ್ದಾರೆ. ಎರಡನೇದಾಗಿ DK ಶಿವಕುಮಾರ್ ಅವರು ಹೆಚ್ಚು ಪ್ರಭಾವವನ್ನು ಬೀರಲಿಕ್ಕೆ ಆಗಿಲ್ವೇನೋ ಈ ಕ್ಯಾಬಿನೆಟ್ ನೋಡಿದಾಗ ಅಂತ ನನಗನ್ನಿಸ್ತಾ ಇದೆ. ಕಾರಣ ಏನಂದರೆ DK ಶಿವಕುಮಾರ್ ಅವ್ರದ್ದು ಬೇಡಿಕೆ ಇದ್ದಿದ್ದೆ ಹೈಕಮಾಂಡ್ ಮುಂದೆ ನಾಯಕತ್ವ ಬದಲಾವಣೆ ಮಾಡಿ ಅಂತ. ನನಗೆ ಬೇಕಾಗಿರೋ ಸರ್ಕಾರನ ನಾನು ರಚನೆ ಮಾಡ್ಕೋತೀನಿ ಅನ್ನೋಷ್ಟ್ರ ಮಟ್ಟಿಗೆ ಇರಲಿಲ್ಲ. ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀನಿ ಅಂತಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಅಂತ. ಈಗ ಸಹಜವಾಗಿ ಈಗ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೈ ಬಿಟ್ಟಿರೋಂಥದ್ದು ಭಾಳ ಜನಕ್ಕೆ ಆಶ್ಚರ್ಯ ಸಂಗತಿ. ಭಾಳ ಜನಕ್ಕೆ ಆಶ್ಚರ್ಯ ಸಂಗತಿ, ಹೆಂಗೆ ಕೈ ಬಿಟ್ರು ಅಂತೇಳಿ. ಅದರಲ್ಲೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇಲ್ಲದೇದಂಥ ಮಹಿಳೆಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಎಲ್ಲ ಒಂದು ಕಡೆ ಏನು ಮಾಡಿದೆ ಅಂತಂದರೆ, ಯಾರ ಹಿಡಿತಕ್ಕೂ ಕೂಡ ಕಾಂಗ್ರೆಸ್ ಹೋಗಬಾರ್ದು, ಯಾರ್ದೋ ಒಂದು ಡಾಮಿನೇಷನ್ ಇರಬಾರ್ದು. DK ಶಿವಕುಮಾರ್ದು ಡಾಮಿನೇಷನ್ ಇರಬಾರ್ದು, ಸಿದ್ದರಾಮಯ್ಯನವ್ರ ಡಾಮಿನೇಷನ್ ಇರಬಾರ್ದು, BK ಹರಿಪ್ರಸಾದ್ ಅವ್ರದ್ದು ಡಾಮಿನೇಷನ್ ಇರಬಾರ್ದು, ಯಾರ್ದು ಡಾಮಿನೇಷನ್ ಇರಬಾರ್ದು, ಎಲ್ಲರೂ ಸಮಾನವಾಗಿರ್ಬೇಕು. ಡಾಮಿನೇಷನ್ ಅನ್ನೋದಿದ್ರೆ AICC ಡಾಮಿನೇಟ್ ಆಗಬೇಕು, ಡಾಮಿನೇಷನ್ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಈ ತೀರ್ಮಾನ ಕೈಗೊಂಡಿದೆ ಅಂತ ಹೇಳಿ ಕೆಲವು ಸಚಿವರುಗಳನ್ನ ಕೈ ಬಿಟ್ಟಿರೋದ್ರಿಂದ ಮತ್ತೆ ಕೆಲವ್ರನ್ನ ಆಶ್ಚರ್ಯಕರ ರೀತಿಯಲ್ಲಿ ಎಂಟ್ರಿ ತಗೊಂಡಿರೋದ್ರೆಲ್ಲ ನೋಡಿದಾಗ AICC ಇದು ಎಲ್ಲ ಸೂತ್ರಗಳನ್ನು ಅನುಸರಿಸಿದೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ನನ್ನ ವಿಶ್ಲೇಷಣೆ. ಇದೀಗ ನಮ್ಮೊಂದಿಗೆ NG ಕಾರಟಗಿ ಅವರು ಇದ್ದಾರೆ, ಹಿರಿಯ ಪತ್ರಕರ್ತರ ಪ್ರಶ್ನೆ ಕೇಳಬೇಕಾಗಿತ್ತು. ಕಾರಟಗಿ ಅವರೇ ನಮಸ್ಕಾರ. ಕೇಳಿಸ್ತಿದೆ ಕಾರಟಗಿ ಅವರೇ? ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಲಕ್ಷ್ಮೀ ಹೆಬ್ಬಾಳ್ಕರೋ ಅಥವಾ ಮಹದೇವಪ್ಪನವರು ಅಥವಾ ಇನ್ಯಾರೋ ಒಂದಷ್ಟು ಜನ ಅಂತ ಅಂದ್ಕೊಂಡ್ರು ಕೂಡ ಅವ್ರನ್ನ ಕೈ ಬಿಟ್ಟು ನಾವು ರಿಪ್ಲೇಸ್ ಮಾಡುವುದಾದರೆ ಸರಿ ಸಮಾನರು ಅಥವಾ ಮೀರಿದವ್ರನ್ನೇ ಮಾಡಬೇಕಾಗತ್ತೆ ಅಂತ ಹೇಳಿ, ಅದು ನಡೆದಿದೆಯಾ ಈ ಕ್ಯಾಬಿನೆಟ್ನಲ್ಲಿ ಅಂತ? ಇಲ್ಲ, ನಡೆದಿಲ್ಲ ಕ್ಯಾಬಿನೆಟ್ನಲ್ಲಿ. ಈ ಕ್ಯಾಬಿನೆಟ್ನಲ್ಲಿ ಯಾರು ಸೋತಿಲ್ಲ, ಯಾರು ಗೆದ್ದಿಲ್ಲ ಅಂತ ಒಂದು ಕ್ಯಾಬಿನೆಟ್ ಈಗ ರಚನೆ ಆಗಿದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವ್ರು ಏನ್ ಮಾಡ್ಬೇಕಂತ ಅವ್ರಿಗೂ ಮಾಡಕ್ಕಾಗಿಲ್ಲ. ಆಮೇಲೆ ಶಿವಕುಮಾರ್ ಅವ್ರಿಗೆ ಯಾರನ್ನ ತರಬೇಕಾಯ್ತು ಅವ್ರನ್ನ ತರಕ್ಕಾಗಿಲ್ಲ. ಸಿದ್ದರಾಮಯ್ಯ ಅವರಿಗೆ ಸಹಿತವಾಗಿ 50-50 ಆಗಿದೆ. ಯಾಕಂದ್ರೆ ಫಸ್ಟ್ ಕಂತಲ್ಲಿ ಅವ್ರಿಗೆ ಮೇಲ್ಗೆ ಸಾಧಿಸಿದ್ರು. ಫಸ್ಟ್ ಕಂತಿನಲ್ಲಿ 50 ಈ ಒಂದು ಸಚಿವ ಸಂಪುಟದ ವಿಸ್ತರಣೆ ಯಾರಿಗೂ ಸೋತಿಲ್ಲ, ಯಾರು ಗೆದ್ದಿಲ್ಲ, ಯಾರೋ ಕೈವಾಡದಿಂದ ಸಚಿವ ಸಂಪುಟದ ವಿಸ್ತರಣೆ ಆಗಿದೆ. ಸರ್, ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ನಾನು, ಫೈನಲ್ ಕ್ವಶನ್ ಕೇಳಿಬಿಡ್ತೀನಿ. ಏನಂತ ಹೇಳಿದ್ರೆ, ಕಾಂಗ್ರೆಸ್ದು ಹಳೆ ಚಾಳಿ ಒಂದಿದೆ ಸರ್, ಯಾವೆಲ್ಲ ಲೋಕಲ್ ಲೀಡರ್ಗಳು ಸ್ಥಳೀಯ ಮಟ್ಟದಲ್ಲಿ ಸ್ಟ್ರಾಂಗ್ ಇರ್ತಾರೋ ಅವ್ರ ಮೇಲೆ ಸವಾರಿ ಮಾಡಿಬಿಡೋದು. ನಾನು ಆಂಧ್ರ ಪ್ರದೇಶವನ್ನು ಉದಾಹರಣೆ ಕೊಡಬಲ್ಲೆ, ತಮಿಳುನಾಡು ಉದಾಹರಣೆ ಕೊಡಬಲ್ಲೆ, ಕರ್ನಾಟಕವನ್ನು ಉದಾಹರಣೆ ಕೊಡಬಲ್ಲೆ. ಯಾರೆಲ್ಲ ಸ್ಟ್ರಾಂಗ್ ಇರ್ತಾರೋ ಅದು ಸಹಿಸ್ಕೊಳ್ಳಲ್ಲ. ಪಕ್ಷವನ್ನು ಮೀರ್ತಾ ಇದ್ದಾನೆ ಇವನು, ಪಾರ್ಟಿ ಮೀರಿ ಬೆಳೀತಿದ್ದಾನೆ ಅಂದರೆ ಏನೋ ಒಂದು ಅರ್ಧಚಂದ್ರ ಪ್ರಯೋಗ ಮಾಡಿಬಿಡೋರು. ಅದೇ ಹಳೆ ಚಾಳಿಗೆ ದೇಶಾದ್ಯಂತ ಪಕ್ಷ ಸ್ವಲ್ಪ ಸ್ಟ್ರಾಂಗ್ ಆಗ್ತಿರೋ ಹೊತ್ತಲ್ಲಿ ಕರ್ನಾಟಕ ಕೆಲಸ ಮಾಡ್ತಾ ಇದೆಯಾ ಅಂತ? ಹೌದು, ಕರೆಕ್ಟ್ ಇದೆ. ವಾಟ್ ಯು ಆರ್ ಟೆಲಿಂಗ್ ದಟ್ ಇಸ್ ಕರೆಕ್ಟ್. ಹಂಗಾಗಿದೆ ಈಗ. ಏನು ಸರ್? ಫೈನ್, ಥ್ಯಾಂಕ್ ಯು ಕಾರಟಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪಕ್, ಥ್ಯಾಂಕ್ ಯು ಶಮಿ ಪುರಾಣಿಕ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಸಮಯಾವಕಾಶ ಇನ್ನೂ ಬೇಕು, ಇನ್ನೊಂದಿನ ಖಂಡಿತ ನಾನು ಇದ್ರ ಬಗ್ಗೆ ಡಿಬೇಟ್ ಮಾಡ್ತೀನಿ ನಾನು. ಎಲ್ರಿಗೂ ಭಾಗವಹಿಸಿದ ಎಲ್ಲರೂ ಕೂಡ ಥ್ಯಾಂಕ್ ಯು. ವೆಯ್ಟ್ ಮಾಡೋಣ. ಈ ಕ್ಯಾಬಿನೆಟ್ ಏನಾದರೂ ಕೆಲವ್ರು ಹೇಳ್ತಾರೆ, ಏನು ರೀ ಒಂದು ಚಾನ್ಸ್ ಕೊಟ್ಟರೆ ಅಲ್ವೇನು ರೀ ಗೊತ್ತಾಗೋದು ಯಾರಿಗೆ ಆದ್ರೂ, ಎಲ್ಲ ಹೊಸಬರೇ ಅಲ್ವಾ, ಏನು ಮೊದಲೇ ಗೊತ್ತಾಗ್ಬಿಟ್ಟಿತ್ತಾ, ರಾಜೀವ್ ಗಾಂಧಿ ಹುಟ್ಟುತ್ತಾನೆ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ರಾ, ಅವ್ರಿಗೆ ಅದು ಅಧಿಕಾರ ಕೊಟ್ಟ ಮೇಲೆ ತಾನೇ ಅವ್ರೇನೊಂದು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತೇಳಿ ವೆಯ್ಟ್ ಮಾಡೋಣ. ಈ ಕ್ಯಾಬಿನೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ, ಯಾಕೆಂದರೆ ಇನ್ನು ಉಳಿದಿರ್ತಕ್ಕಂಥ ಅಷ್ಟು ಸಮಯ ಇದೆಯಲ್ಲ, ಈ T20 ಮ್ಯಾಚಲ್ಲಿ ಕಡೆ 2-3 ಓವರ್ ಇದ್ದ ಲೆಕ್ಕದಲ್ಲಿ ಅವೆಲ್ಲವೂ ಕೂಡ ಪರ್ಫಾರ್ಮ್ ಮಾಡಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ಚೇಸ್ ಮಾಡಬೇಕಿರುತ್ತಾ, ತುಂಬ ಚೆನ್ನಾಗಿ ಆಡಬೇಕು, ಅಥವಾ ದೊಡ್ಡ ಸ್ಕೋರ್ ಹೊಡಿಬೇಕಿರುತ್ತಾ, ತುಂಬ ಚೆನ್ನಾಗಿ ಬ್ಯಾಟಿಂಗು ಕೂಡ ಮಾಡಬೇಕಾಗುತ್ತೆ ಆ ಟೈಮಲ್ಲಿ. ಸೊ ಈ ನಿಟ್ಟಿನಲ್ಲಿ ಈ ಹೊಸ ಕ್ಯಾಬಿನೆಟ್ಟು DK ಶಿವಕುಮಾರ್ ಅವರೊಂದಿಗೆ ಯಾವ ಥರ ಜೆಲ್ಲ ಕೆಲಸವನ್ನು ಮಾಡುತ್ತೆ, ಇವರಿಂದ ಯಾವ ಥರ ಕೆಲಸವನ್ನು DK ಶಿವಕುಮಾರ್ ತೆಗೆಸ್ತಾರೆ ಎನ್ನುವುದರ ಮೇಲೆ ಮುಂದಿನ ಚುನಾವಣೆಗಳ ಭವಿಷ್ಯ ನಿರ್ಧಾರವಾಗುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.